ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರಗುರವೇ ನಮಃ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶ್ವರ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಹಾಗೂ ನನ್ನ ಪರಮಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಗುರುಗಳ ಸಂಕಲ್ಪಾನುಸಾರವಾಗಿ 108 ದಿನಗಳ ಈ ಒಂದು ತತ್ವಜ್ಞಾನ ಮಹೋತ್ಸವದ ಅಡಿಯಲ್ಲಿ ನಡೀತಾ ಇರತಕ್ಕಂತಹ ಶ್ರೀಮದ್ ಭಾಗವತ ಉಪನ್ಯಾಸ ಮಾಲಿಕೆಯ 4ನೆಯ ಸ್ಕಂದದಲ್ಲಿ ಪೃಥು ಮಹಾರಾಜನ ವೃತ್ತಾಂತವನ್ನು ನಾವಿವತ್ತು ನೋಡಲಿಕ್ಕಿದ್ದೇವೆ. ಒಂದು ರಾಜ್ಯ, ಒಂದು ದೇಶ ಪರಿಪೂರ್ಣವಾಗಿರಬೇಕಾದರೆ, ಸಮೃದ್ಧವಾಗಿರಬೇಕಾದರೆ ಆ ದೇಶದ ಎಲ್ಲ ಅಂಗಗಳು ಸಮೃದ್ಧವಾಗಿರಬೇಕು. ಆ ದೇಶ ನೈತಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಲೌಕಿಕವಾಗಿ ಎಲ್ಲ ರೀತಿಯಲ್ಲಿಯೂ ಅದು ಪರಿಪೂರ್ಣವಾದರೆ ಮಾತ್ರ ಅದೊಂದು ಒಳ್ಳೆಯ ದೇಶ ಅಥವಾ ರಾಜ್ಯ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ. ಇವುಗಳಲ್ಲಿ ಯಾವುದೇ ಒಂದು ಅಂಗ ವಿಕಲವಾದರೂ ಕೂಡ ಆ ದೇಶ, ಆ ರಾಜ್ಯ ಸರಿಯಿಲ್ಲ ಅಂತಲೇ ಅರ್ಥ. ನಮ್ಮ ದೇಹದಲ್ಲಿ ಒಂದು ಅಂಗ ಹೆಚ್ಚಾದರೆ ಅದಕ್ಕೆ ಕ್ಯಾನ್ಸರ್ ಅಂತಾರೆ, ಒಂದು ಅಂಗ ಕಡಿಮೆ ಆದರೆ ಅದಕ್ಕೆ ಕ್ಷಯರೋಗ ಅಂತಾರೆ. ಹೀಗೆ ಯಾವ ಅಂಗವೂ ಕಡಿಮೆ ಆಗಲಿಕ್ಕಿಲ್ಲ, ಯಾವ ಅಂಗವೂ ಹೆಚ್ಚಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ ರಾಜ್ಯಾಂಗದ ಎಲ್ಲವೂ ಬೆಳಿಬೇಕು. ಯಾವುದೋ ಒಂದು ಅಂಗವನ್ನು ದುರ್ಬಲಗೊಳಿಸಿ ಇನ್ಯಾವುದೋ ಅಂಗವನ್ನು ಪರಿಪೂರ್ಣ ಮಾಡಲಿಕ್ಕೆ ಹೊರಡುವಂಥದ್ದು ಅದು ಆಡಳಿತಗಾರನ ಲಕ್ಷಣ ಅಲ್ಲ. ಕೇವಲ ಲೌಕಿಕವಾಗಿ ಮಾತ್ರ ದೇಶವನ್ನು ಬೆಳೆಸುವಂಥದ್ದು, ಪಾರಮಾರ್ಥಿಕವಾಗಿ ಆಧ್ಯಾತ್ಮಿಕವಾಗಿ
ಧಾರ್ಮಿಕವಾಗಿ ದೇಶವನ್ನು ಬೆಳೆಸದೆ ಹೋದರೆ ಅಂತಹ ದೇಶವನ್ನು ಮುನ್ನಡೆಸ್ತಕ್ಕಂತಹ ಮುಖಂಡ ಅವನು ಯಾವತ್ತೂ ಮುಖಂಡನಾಗುವುದಿಲ್ಲ. ದೇಶದಲ್ಲಿರ್ತಕ್ಕಂತಹ ಎಲ್ಲ ಪ್ರಜೆಗಳನ್ನು ಸಂರಕ್ಷಣೆ ಮಾಡಬೇಕು. ಅವರಿಗೆ ಕಷ್ಟ ಬಂದಾಗ ಅವರ ನೆರವಿಗೆ ಧಾವಿಸಬೇಕು. ಯಾರಿಗೋ ಕಷ್ಟ ಬಂದಿದೆ ಅಂತ ಇನ್ಯಾರಿಗೋ ಕಷ್ಟ ಕೊಟ್ಟು ಮತ್ತೊಂದು ಯಾವುದೋ ಪಂಗಡವನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳುವಂಥದ್ದು ಆಡಳಿತಗಾರನ ಲಕ್ಷಣ ಅಲ್ಲ. ಜನರಿಗೆ ಕಷ್ಟ ಬಂದಾಗ, ದೇಶದಲ್ಲಿ ದುರ್ಭಿಕ್ಷೆ ಬಂದಾಗ, ದೇಶದಲ್ಲಿ ದುರ್ಭಿಕ್ಷೆ ಯಾಕೆ ಬರುತ್ತೆ ಎಂಬುದನ್ನು ನಾವು ವೇನನ ವೃತ್ತಾಂತದಿಂದ ನೋಡ್ತಾ ಇದ್ದೇವೆ. ವೇನನಂತಹ ದುಷ್ಟರ ರಾಜ್ಯಭಾರದಿಂದಾಗಿ ಭೂಮಿ ಏನು ಮಾಡ್ತಾರೆ ಅಂದರೆ ಎಲ್ಲ ಸಂಪತ್ತು ತನ್ನಲ್ಲಿ ಅಡಗಿಸ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಅದೆಲ್ಲವೂ ದುಷ್ಟರ ಪಾಲಾಗಿ ಹೋಗ್ತದೆ. ಸಜ್ಜನರು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳಿರಲಿಲ್ಲ. ಇವತ್ತು ಸೌಲಭ್ಯಗಳನ್ನು ಕೊಡ್ತೇನೆ ಅಂಥೇಳಿ ಆಮಿಷವನ್ನು ಬಡ್ತಾರೆ. ಉಚಿತವಾಗಿ ಅಕ್ಕಿ ನೀಡ್ತೇನೆ ಅಂತ ಅನೌನ್ಸ್ ಮಾಡ್ತಾರೆ. ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಡ್ತಾರೆ ಇನ್ಯಾರೋ ಕೆಲವರು. ಅವರನ್ನು ಪೋಷಣೆ ಮಾಡ್ತಕ್ಕಂಥವರು ಆಡಳಿತಗಾರರು. ಮತ್ತೊಂದು ಕಡೆ ತುಂಬ ಕಷ್ಟರ್ತಕ್ಕಂತಹ ಜನರ ಈ ಒಂದು ಮನಸ್ಥಿತಿಯನ್ನು ಎನ್ಕ್ಯಾಶ್ ಮಾಡಿಕೊಳ್ತಕ್ಕಂತಹ ಮತಾಂಧರು, ನಮ್ಮ ಮತಕ್ಕೆ ಬನ್ನಿ ನಿಮಗೆಲ್ಲ ಸೌಲಭ್ಯ ಕೊಡ್ತೇವೆ ಅಂತ ಹೇಳ್ತಕ್ಕಂಥವರು. ಇದೆಲ್ಲವನ್ನು ಕಂಡು ಕಾಣದಂತೆ ಮೌನವಾಗಿರತಕ್ಕಂತಹ ಬುದ್ಧಿಜೀವಿಗಳು. ಇವರಿಗೆಲ್ಲ ಪೃಥು ಮಹಾರಾಜನ ವ್ಯಕ್ತಿತ್ವ ಅರ್ಥ ಆಗಲ್ಲ. ಅಂಥ ಒಂದು ಅತ್ಯುತ್ಕೃಷ್ಟವಾಗಿರ್ತಕ್ಕಂತಹ ರಾಜ್ಯಭಾರವನ್ನು ಪೃಥು ಮಹಾರಾಜ ಮಾಡಿ ತೋರಿಸ್ತಾನೆ. ಎಲ್ಲ ಚೆನ್ನಾಗಿದ್ದಾಗ ಬಂದು ಚೆನ್ನಾಗಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಎಲ್ಲವೂ ಹಾಳಾಗಿ ಹೋಗಿರ್ತದೆ ನೋಡಿ, ಆಗ ಸರಿ ಮಾಡೋದು ಬಹಳ ಕಷ್ಟ ಇದೆ. ಸಾವಿರಾರು ಕೋಟಿ ಸಾಲದ ಹೊರೆಯನ್ನು ಹೊರಿಸಿ ಹೋದವರಿಗೆ ಮುಂದೆ ಬರೋರಿಗೆ ಬಹಳ ಕಷ್ಟ ಇದೆ ಆಡಳಿತ ನಡೆಸುವಂಥದ್ದು. ಈ ವೇನ ಅಷ್ಟು ಮಾಡಿ ಹೋಗಿದ್ದಾನೆ. ಎಲ್ಲವನ್ನು ನಾಶ ಮಾಡಿದ್ದಾನೆ. ಧರ್ಮ ನಾಶ ಮಾಡಿದ್ದಾನೆ, ಅರ್ಥ ನಾಶ ಮಾಡಿದ್ದಾನೆ. ಎಲ್ಲರೂ ಸ್ವಾರ್ಥಿಗಳು, ದುರಹಂಕಾರಿಗಳು, ದರೋಡೆಕೋರರು, ಕಳ್ಳಕಾಕರು ಇವರೆಲ್ಲ ಚೆನ್ನಾಗಿ ಮೆರೆದು ಇವನ ಕಾಲದಲ್ಲಿ, ವೇನನ ಕಾಲದಲ್ಲಿ. ಹಾಗಾಗಿ ಆ ವೇನನನ್ನು ದುರಾಚಾರಿ, ಅತ್ಯಾಚಾರಿ, ದುರಹಂಕಾರಿ ಆಗಿರತಕ್ಕಂತಹ ಆ ವೇನನ ಆಡಳಿತ ವೈಫಲ್ಯವನ್ನು ಸಹಿಸಲಾರದೆ ಅವನನ್ನು ಸಂಹಾರ ಮಾಡಿದರೆಂಬ ವೃತ್ತಾಂತವನ್ನು ನಾವು ನೋಡಿದ್ದೇವೆ. ಅವನ ಮರಣಾನಂತರ ಮತ್ತೆ ಯಾರೂ ರಾಜರಿಲ್ಲ. ಯಾಕೆಂದರೆ ತುಂಬ ಹಾಳಾದರೆ ಅದನ್ನು ಯಾರೂ ವಹಿಸ್ಕೊಳ್ಳೋದು, ನಮಗೆ ಬೇಡಪ್ಪ ಅಂತ, ನಮಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಮ್ಮನ್ನು ಒಂದು ವರ್ಷ ಕೂಡ ಇರಲಿಕ್ಕೆ ಬಿಡೋಲ್ಲ ಈ ಜನಗಳು, ಏನೂ ಮಾಡಲಿಲ್ಲ ಅಂಥೇಳಿ. ಹಾಗಾಗಿ ಸಂಪೂರ್ಣ ನಾಶವಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮತ್ತೆ ಸರಿಪಡಿಸಬೇಕು ಅಂತಾದರೆ ಒಂದು ಶತಮಾನ ಬೇಕಾಗ್ಬೋದು. ಸ್ವಾತಂತ್ರ್ಯೋತ್ತರ ಭಾರತ ಎಷ್ಟು ನರಳಿದೆ ಅದು ಮತ್ತೆ ಸರಿಪಡಿಸಬೇಕಾದ್ರೆ ಈ ಒಂದು ಶತಮಾನ ಪೂರ್ತಿ ಬೇಕಾಗುತ್ತೆ. ಅದನ್ನು ಸರಿಪಡಿಸ್ತಕ್ಕಂತಹ ನಾಯಕರು ಬಂದರೆ ಮಾತ್ರ. ಹೀಗಿರುವಾಗ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಇದನ್ನು ಅಕ್ಕಪಕ್ಕದ ಕ್ಷತ್ರಿಯರು ವಹಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಈ ಒಂದು ಅರಾಜಕತೆಯಿಂದ ಇನ್ನೂ ದುಷ್ಟರ ತಾಂಡವ ಹೆಚ್ಚಾಗುತ್ತೆ. ಬಲಿಷ್ಠರು ದುರ್ಬಲರನ್ನು ಹಿಂಸಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಹಣ ಇದ್ದವರು ಹೇಗೋ ಬದುಕ್ತಾರೆ. ಪಾಪದವರು ಅವರು ಹೇಗೆ ಬದುಕಬೇಕು? ಅವರನ್ನು ನಾವಿವತ್ತು ದೀನರು ಅಂತ ಹೇಳ್ತೇವೆ. ಅವ್ರಿಗೆ ಇನ್ನೊಂದು ಶಬ್ದವನ್ನು ಕೊಟ್ಟಿದ್ದಾರೆ ಇವತ್ತು, ದಲಿತರು ಅಂತೇಳಿ. ಈ ದೀನರ ಬಗ್ಗೆ ಒಂದು ಅನುಕಂಪ, ಅವರ ಮೇಲೆ ದಯೆ, ಇದು ಪ್ರಾಚೀನ ಕಾಲದಿಂದಲೂ ಕೂಡ ಉನ್ನತ ವರ್ಗಕ್ಕೆ ಸ್ವಾಭಾವಿಕವಾಗಿ ಇರುವಂಥದ್ದು. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇವತ್ತು ಬ್ರಾಹ್ಮಣ ವರ್ಗವನ್ನು ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ.
ಬ್ರಾಹ್ಮಣನ ಕರ್ತವ್ಯ ಏನಂದರೆ ಅವ ಎಷ್ಟೇ ಬ್ರಾಹ್ಮಣ್ಯವನ್ನು ಆಚರಣೆ ಮಾಡಲಿ, ಎಷ್ಟೇ ತನ್ನ ಬ್ರಾಹ್ಮಣ್ಯ ಪರಿಪೂರ್ಣ ಅವ ಪಾಲನೆ ಮಾಡಲಿ, ಅವ ಈ ದೀನರನ್ನು ಉಪೇಕ್ಷೆ ಮಾಡಿದರೆ ಅವರು ಮಾಡಿರ್ತಕ್ಕಂತಹ ಬ್ರಾಹ್ಮಣ್ಯವೆಲ್ಲ ಸೋರಿ ಹೋಗುತ್ತೆ ಅಂತ ಈ ಅಂಗರಾಜನ ವಂಶ ಪರಂಪರೆ ಈ ವೇನನಿಂದ ನಿಂತು ಹೋಗಬಾರ್ದು. ಎಂತೆಂತಹ ಅಮೋಘ ಪರಾಕ್ರಮಿಗಳು, ವಿಷ್ಣು ಭಕ್ತರು ಆಗಿರತಕ್ಕಂತಹ ರಾಜರುಗಳು ಈ ವಂಶದಲ್ಲಿ ಹುಟ್ಟು ಹೋಗಿದ್ದಾರೆ. ಅಂತಹ ವಂಶ ನಿಂತು ಹೋಗಬಾರ್ದು. ಅರಾಜಕತೆಯಿಂದಾಗಿ ದೀನರು ಕಷ್ಟಕ್ಕೀಡಾಗಬಾರದು ಅಂತ ಅವರ ಬಗ್ಗೆ ಚಿಂತನೆ ಮಾಡಿದ ಏಕೈಕ ವರ್ಗ ಅಂದರೆ ಬ್ರಾಹ್ಮಣ ವರ್ಗ. ಕ್ಷತ್ರಿಯರು ಉದಾಸೀನರಾದರು. ಹಾಗಾಗಿ ಇವರೆಲ್ಲ ನಿಶ್ಚಯ ಮಾಡಿ ಆ ವೇನನ ದೇಹವನ್ನು ಮಥನ ಮಾಡ್ತಾರೆ. ಮಥನ ಮಾಡಿದಾಗ ಅಲ್ಲಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ, ಒಂದು ಗಂಡು ಒಂದು ಹೆಣ್ಣು. ಹುಟ್ಟುವಾಗಲೇ ಹದಿಹರೆಯದ ಗಂಡು ಹೆಣ್ಣು ಮಕ್ಕಳು, ಅವಳಿ ಮಕ್ಕಳು. ಗಂಡು ಮಗು ಋತುಚಕ್ರವರ್ತಿ, ಶ್ರೀಹರಿಯ ಸನ್ನಿಧಾನವನ್ನು ಹೊಂದಿ ಆ ಪೃಥು ಹುಟ್ಟುತ್ತಾನೆ. ಪೃಥುವಿನಂತೆ ಆ ಭಾಗವತೋತ್ತಮನಾಗಿರತಕ್ಕಂತಹ ಋತುಚಕ್ರವರ್ತಿ ಅವನನ್ನೇ ಅನುಸರಿಸಿ ಭುವನ ಪಾಲನೆಯಾಗಿರತಕ್ಕಂತಹ ಲಕ್ಷ್ಮೀದೇವಿ, ಅವಳು ಲಕ್ಷ್ಮಿಯ ಅಂಶದಿಂದ ಒಬ್ಬಳು ಹೆಣ್ಣುಮಗಳು ಹುಡುತ್ತಾರೆ. ಹೀಗೆ ಪೃಥುರಾಜನ ಜನನವಾಗುತ್ತೆ. ಈ ಅವನ ಜೊತೆಯಲ್ಲೇ ಹುಟ್ಟಿದವಳು ಗುಣಭೂಷಣ ಭೂಷಿತ ಅರ್ಚಿರ್ನಾಮ ವರಾರೋಹ ಪೃಥುಮೇವಾವ ಅರುಂಧತಿ. ಅರುಂಧತಿಯ ಹಾಗೆ ಇರತಕ್ಕಂತಹ ಸದ್ಗುಣಗಳಿಂದ ಭೂಷಿತೆಯಾಗಿರತಕ್ಕಂತಹ ಅರ್ಚಿ ಎಂಬ ಹೆಸರಿನ ಒಳಗೆ ಹುಟ್ಟುತ್ತಾಳೆ. ಪೃಥು ಮಹಾರಾಜನ ರಾಣಿ ಆಗ್ತಾಳೆ. ಈ ಪೃಥು ಚಕ್ರವರ್ತಿ ಅವನಿಗೆ ಎಲ್ಲರೂ ಪಟ್ಟಾಭಿಷೇಕ ಮಾಡ್ತಾರೆ. ಎಲ್ಲ ದೇಶದ ನಾನಾ ಕಡೆಗಳಿಂದ ಅಭಿಷೇಕ ಜಲವನ್ನು ತಂದು ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಎಲ್ಲ ದೇವತೆಗಳು ಅವರಿಗೆ ನಾನಾ ಉಡುಗೊರೆಗಳನ್ನು ಕೊಡ್ತಾರೆ ಎಂಬುದಾಗಿ ಇಲ್ಲಿ ವಿವರಣೆ ಮಾಡ್ತಾರೆ. ಇವನ ರಾಜ್ಯಭಾರ ಆರಂಭ ಆಗಿದೆ. ಎಲ್ಲರೂ ಇವನನ್ನು ಹೊಗಳುವವರೇ, ಯಾಕಂದರೆ ಅಷ್ಟು ಸೋತು ಹೋಗಿದ್ದಾರೆ ಹಿಂದಿನ ಆಡಳಿತದಿಂದ. ಹೊಗಳಿದಾಗ ಇವ ಹೇಳ್ತಾನೆ, ನಾನು ಈಗಷ್ಟೇ ಬಂದಿದ್ದೇನೆ, ನನ್ನಲ್ಲಿ ಅಂತಹ ಗುಣಗಳು ಯಾವುವೂ ಪ್ರಕಟವಾಗಿಲ್ಲ, ಸುಮ್ಮನೆ ಯಾಕೆ ನನ್ನನ್ನು ಸ್ತೋತ್ರ ಮಾಡ್ತೀರಾ? ಹೀಗೆ ನೀವು ಮಾಡತಕ್ಕಂತಹ ಹೊಗಳಿಕೆ ಅದು ಸುಳ್ಳು ಹೊಗಳಿಕೆ ಆಗಬಾರ್ದು, ಆ ಮುಖಸ್ತುತಿಗೆ ಮರಳಾಗಬಾರ್ದು. ಆ ಒಂದು ಸಂದೇಶವನ್ನು ಕೊಡ್ತಾನೆ ಪೃಥುಚಕ್ರವರ್ತಿ. ಇನ್ನು ಮುಂದೆ ನಾನು ಅಂತಹ ಸ್ತುತ್ಯವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡಿದಾಗ ನೀವು ಈ ಥರ ಹೊಗಳಿರಿ, ಆಗ ನಿಮ್ಮ ಹೊಗಳಿಕೆಯ ಸತ್ಯವಾಗ್ತದೆ. ವಾಸ್ತವದಲ್ಲಿ ನೀವು ನನ್ನನ್ನು ಹೊಗಳುವಂಥದ್ದೇ ಉಚಿತ ಅಲ್ಲ. ಯಾಕೆಂದರೆ ಉತ್ತಮವಾದ ಹೊಗಳಿಕೆ ಸಲ್ಲಬೇಕಾಗಿರುವಂಥದ್ದು ಪರಮಾತ್ಮನಿಗೆ ಮಾತ್ರ. ಅವನ ಗುಣಗಳನ್ನೇ ಹೊಗಳಬೇಕು. ಹೀಗಿರುವಾಗ ಶಿಷ್ಟರಾದವರು ನಮ್ಮಂಥವರ ತುಚ್ಛ ಗುಣವನ್ನು ಹೇಳಬಾರ್ದು. ಅಂತಹ ಗುಣಗಳಿಂದ ನಾವು ಹೊಗಳಿಸ್ಕೊಳ್ಳುವಂಥದ್ದಲ್ಲ ಅಂತೆಲ್ಲ ತನ್ನ ಹೊಗಳಿಕೆಯನ್ನು ನಯವಾಗಿ ನಿರಾಕರಿಸ್ತಾನೆ. ಅವನಲ್ಲಿ ಅಂತಹ ಅತ್ಯುತ್ತಮ ಗುಣಗಳಿವೆ. ಗುಣಗಳಿದ್ದಾಗಲೂ ಕೂಡ ಹೊಗಳಿದಾಗ ಸಜ್ಜನರು ಯಾವತ್ತೂ ನಾಚಿಕೆ ಪಡ್ಕೊಳ್ತಾರೆ. ಕೆಲವು ಹೊಗಳಾಗಿ ನೋಡ್ತೀವಿ, ನಗ್ತಾ ಇರ್ತಾರೆ. ನಿಜವಾಗ್ಲೂ ಸಜ್ಜನರಿಗೆ ಹೊಗಳಿಕೆಯಿಂದ ಒಂಥರ ಮುಜುಗರ ಆಗುತ್ತೆ. ಅದರಂತಹ ಹಿಂಸೆ ಬೇರೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ ಸಜ್ಜನರಿಗೆ. ಆ ತರಹ ಹೊಗಳಿಸಿಕೊಳ್ಳಿಕ್ಕೆ ಜಿಗುಪ್ಸೆ ಪಡ್ತಾರೆ.
ಆ ರೀತಿಯಲ್ಲಿ ಇವ ಮಾತಾಡ್ತಾನೆ, ನನ್ನ ಗುಣಗಾನವನ್ನು ಮಾಡಬೇಡಿ ಅಂತ ಹೇಳ್ತಾನೆ. ಅಂತಹ ಋಷಿಚಕ್ರವರ್ತಿ ಒಂದಿಮಾಗದರೂ ಆಗ ಆಯಿತು, ನಿನ್ನೊಳಗೆ ಇರತಕ್ಕಂಥ ಭಗವಂತನನ್ನೇ ಸ್ತೋತ್ರ ಮಾಡ್ತೀವಿ ಅಂತಾರೆ. ಆ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಋತುಚಕ್ರವರ್ತಿ ಒಬ್ಬ ಶ್ರೇಷ್ಠ ರಾಜ, ಧರ್ಮ ಪೋಷಕ. ರಾಜನಾದವ ಧರ್ಮ ರಕ್ಷಣೆ ಮಾಡಬೇಕು, ಧರ್ಮಾಚರಣೆ ಮಾಡಬೇಕು, ಪ್ರಜೆಗಳಿಂದ ಧರ್ಮವನ್ನು ಮಾಡಿಸಬೇಕು, ಧಾರ್ಮಿಕ ಸಂಸ್ಥೆಗಳನ್ನು ಪೋಷಣೆ ಮಾಡಬೇಕು, ಧಾರ್ಮಿಕ ಸಂಸ್ಥೆಗಳ ಹುಂಡಿಯ ಮೇಲೆ ಕಣ್ಣು ಹಾಕಬಾರದು. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಅದಾಗ್ತಾ ಇದೆ. ಉಚಿತ ಭಾಗ್ಯ ನೀಡಲಿಕ್ಕೆ ಧಾರ್ಮಿಕ ಹುಂಡಿಗಳನ್ನು ಅದರ ಮೇಲೆ ಕಣ್ಣು ಹಾಕಿದ್ದಾರೆ. ಅದು ಯಾವತ್ತೂ ರಾಜನಾದವ ಮಾಡಬಾರದು. ಲೋಕವನ್ನು ಧರ್ಮ ಮಾರ್ಗ ನಡೆಸಬೇಕು. ಋಷಿಚಕ್ರವರ್ತಿ ಹಾಗಿದ್ದಾನೆ. ಧರ್ಮಭೃತಾಂ ಶ್ರೇಷ್ಠ ಏಷಃ ಧರ್ಮಭೃತಾಂ ಶ್ರೇಷ್ಠ ಲೋಕಾನ್ ಧರ್ಮೇ ಅನುವರ್ತಯನ್ ಗೋಪ್ತಾ ಚ ಧರ್ಮಸೇತೂನಾಂ ಶಾಸ್ತಾ ತತ್ಪರಿಪಂಥಿನಾಂ. ಋಷಿಚಕ್ರವರ್ತಿ ಹೇಗಿದ್ದ ಅಂದರೆ ಧರ್ಮಭೃತಾಂ ಶ್ರೇಷ್ಠ, ಧರ್ಮ ರಕ್ಷಣೆ ಮಾಡತಕ್ಕಂಥವರಲ್ಲಿ ಅಗ್ರಗಣ್ಯನಾಗಿದ್ದ. ಲೋಕಾನ್ ಧರ್ಮೇ ಅನುವರ್ತಯನ್, ತಾನೂ ಧರ್ಮಾಚರಣೆ ಮಾಡಬೇಕು ಮತ್ತು ಲೋಕವನ್ನು ಕೂಡ ಧರ್ಮ ಮಾರ್ಗದಲ್ಲಿ ನಡೆಸಬೇಕು. ಆ ರೀತಿಯಲ್ಲಿ ಧರ್ಮಾಚರಣೆಯನ್ನು ಮಾಡಿಸ್ತಾ ಇದ್ದ. ಗೋಪ್ತಾ ಚ ಧರ್ಮಸೇತೂನಾಂ, ಧರ್ಮ ಮರ್ಯಾದೆಯನ್ನು ಕಾಪಾಡ್ತಾನೆ. ಧರ್ಮ ವಿರೋಧಿಗಳನ್ನು ಮಟ್ಟ ಹಾಕದೆ ಹೋದರೆ ಅವರೆಲ್ಲ ಮತ್ತೊಂದು ಧರ್ಮವನ್ನು ತುಳಿಲಿಕ್ಕೆ ಸಿದ್ಧರಾಗ್ತಾರೆ. ಧರ್ಮ ವಿರೋಧಿಗಳನ್ನು ಶಾಸನ ಮಾಡ್ತಾನೆ. ಯಜ್ಞ ಯಾಗಗಳನ್ನು ಮಾಡುವಂತೆ ಮಾಡ್ತಾನೆ. ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದರೆ ಮಳೆ ಬೆಳೆಗಳು ಕಾಲ ಕಾಲಕ್ಕೆ ಆಗತ್ತೆ, ಇಲ್ಲದೆ ಹೋದರೆ ಅದು ಯಾವುದೂ ಆಗೋದಿಲ್ಲ. ಪ್ರಜೆಗಳಿಂದ ಕರವನ್ನು ಸ್ವೀಕಾರ ಮಾಡ್ತಾನೆ. ಹೇಗೆ ಅಂದರೆ ಕಾಳಿದಾಸ ಹೇಳ್ತಾನೆ, ಸೂರ್ಯ ಆ ಸಮುದ್ರದಿಂದ ನೀರನ್ನು ಹೀರಿಕೊಂಡು ಅದರ 4 ಪಟ್ಟು ಮಳೆಯಾಗಿ ಅವ ವರ್ಷಣ ಮಾಡುವ ಹಾಗೆ ಅಲ್ಪ ಕರವನ್ನು ಸ್ವೀಕಾರ ಮಾಡಿ ರಾಜನಾದವ ತೆರಿಗೆಯನ್ನು ಸ್ವೀಕಾರ ಮಾಡಬೇಕು. ಹಾಗೆ ಸ್ವೀಕಾರ ಮಾಡ್ತಾ ಇದ್ದ ದಿಲೀಪ ಚಕ್ರವರ್ತಿ ಅಂತ ವರ್ಣನೆ ಮಾಡ್ತಾನೆ. ಅದು ಅವ ಹೇಳಿದ್ದು, ಮೊದಲು ಅವನು ಹೇಳಿದ್ದಲ್ಲ, ಇಲ್ಲಿ ಭಾಗವತ ಹೇಳುತ್ತೆ. ವಸುಕಾಲ ಉಪಾದತ್ತೆ ಕಾಲೇ ಚಾಯಂ ವಿಮುಂಚತಿ ಸಮಃ ಸರ್ವೇಷು ಭೂತೇಷು ಪ್ರತಪನ್ ಸೂರ್ಯವದ್ ವಿಭುಃ. ಸೂರ್ಯ ಬೇಸಿಗೆಯಲ್ಲಿ ನೀರನ್ನು ಸೆಳೆದುಕೊಂಡು ಮಳೆಗಾಲದಲ್ಲಿ ಮಳೆಗರಿತಾನೆ. ನೋಡಿ ಎಂಥ ಅದ್ಭುತಶಕ್ತಿ. ನೀವು ನೀರು ಎಷ್ಟು ಸಂಗ್ರಹ ಮಾಡಿ ಬೇಸಿಗೆಯಲ್ಲಿ ಆರಿ ಹೋಗುತ್ತೆ, ಆದರೆ ಸೂರ್ಯ ಬೇಸಿಗೆಯಲ್ಲಿ ಅದನ್ನು ಹೀರಿಕೊಂಡು ಮಳೆಗಾಲ ಪೂರ್ತಿ ನಮಗೆ ಜಲವನ್ನು ಕೊಡ್ತಾನೆ. ಋತು ಧರ್ಮಾನುಗುಣವಾಗಿ ಬಿಸಿಲು ಕೊಡ್ತಾನೆ, ನೀರು ಕೊಡ್ತಾನೆ. ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಮಳೆ ಸುರಿಸ್ತಾನೆ ಅಲ್ವಾ? ಎಲ್ಲ ಕಡೆಯಲ್ಲಿ ಒಂದೇ ರೀತಿ. ಎಲ್ಲಿ ನಮ್ಮ ಆಡಳಿತ ಇದೆ ಅಲ್ಲಿ ಮಾತ್ರ ಜನ ಚೆನ್ನಾಗಿರಬೇಕು, ಎಲ್ಲಿ ನಮ್ಮ ಆಡಳಿತ ಇಲ್ಲ ಅಲ್ಲಿ ಚೆನ್ನಾಗಿರಬಾರ್ದು. ಹಿಂದೆ ಒಬ್ಬರು ಹೇಳಿದರು, ಅವರೆಲ್ಲ ಉತ್ತರ ಕರ್ನಾಟಕ ನಮ್ಗೆ ಓಟ್ ಹಾಕಿಲ್ಲ, ನಾವು ಯಾಕೆ ಅವರಿಗೆ ಕೊಡಬೇಕು ಅಂತ. ಹಾಗೆ ಒಬ್ಬ ರಾಜನಿಗೆ ಯಾವುದೇ ಒಂದು ಜನಾಂಗ, ಯಾವುದೋ ಒಂದು ಏಕದೇಶ ಅದು ಸೀಮಿತ ಆಗಬಾರದು. ಸೂರ್ಯ ಎಲ್ಲ ಕಡೆ ಸಮುದ್ರದಿಂದ ನೀರು ಹಿಡ್ಕೊಂಡು ಎಲ್ಲ ಕಡೆ ಮಳೆ ಒಂದೇ ರೀತಿಯಲ್ಲಿ ಸುರಿಸ್ತಾನೆ, ಯಾವ ಪಕ್ಷಪಾತ ಇಲ್ಲ. ಹಾಗೆ ಎಲ್ಲ ಜೀವಿಗಳಿಗೂ ಒಂದೇ ತೆರನಾಗಿ ನಿಷ್ಪಕ್ಷಪಾತಿಯಾಗಿದ್ದ ಋಷಿಚಕ್ರವರ್ತಿ. ಆಮೇಲೆ ಕರ ವಸೂಲಿ ಮಾಡ್ತಾ ಇದ್ದ. ಯಾಕೆ ಅಂದರೆ ದುರ್ಭಿಕ್ಷ ಕಾಲದಲ್ಲಿ ಅದನ್ನು ಅವ್ರಿಗೆ ಕೊಡಲಿಕ್ಕೆ. ಇವತ್ತು ಕೇಂದ್ರೀಯ ಆಹಾರ ನಿಗಮ ಇದೆ, ಅದು ಯಾಕಿದೆ ಅಂದರೆ ಅದು ಬಿಟ್ಟಿ ಭಾಗ್ಯಕ್ಕಲ್ಲ, ಅದು ದೇಶಕ್ಕೆ ದುರ್ಭಿಕ್ಷ ಬಂದಾಗ ಆ ಆಹಾರ ಧಾನ್ಯಗಳನ್ನು ಬಳಸಿಕೊಳ್ಬೇಕು ಅಂತ. ಯಾವುದೇ ರಾಜ್ಯವಾಗಲಿ, ದೇಶದ ಯಾವುದೇ ರಾಜ್ಯದಲ್ಲಿ ದುರ್ಭಿಕ್ಷ ಬಂದಾಗ ಅಲ್ಲಿ ಆಹಾರ ಪೂರೈಕೆ ಮಾಡಲಿಕ್ಕೆ ಕೇಂದ್ರ ಆಹಾರ ನಿಗಮ ಅಂತ ಇರೋದು. ಅದು ಕರವನ್ನು ಸ್ವೀಕಾರ ಮಾಡ್ತಾ ಇದ್ದ, ಸ್ವೀಕಾರ ಮಾಡಿ ಕೂಡಿಟ್ಟು ಅದನ್ನು ಯಾವಾಗ ಬಳಸ್ತಾ ಇದ್ದ ಅಂದರೆ ಅದನ್ನು ಎಲ್ಲಿ ದುರ್ಭಿಕ್ಷ ಬರುತ್ತೆ ಅಲ್ಲಿ ದುರ್ಭಿಕ್ಷ ಕಾಲದಲ್ಲಿ ಅದನ್ನು ಅವ್ರಿಗೆ ಕೊಡ್ತಾ ಇದ್ದ.
ಅಪರಾಧಿಗಳು ಯಾರೇ ಇರಲಿ ಅವರ ಅಪರಾಧಕ್ಕೆ ಅನುಗುಣವಾಗಿ ದಂಡನೆ. ಯಾರೇ ಆಗಲಿ, ನಮಗೆ ಆಗಿಲ್ಲ. ಕೆಲವರಿಗೆ ಭಾರಿ ದಂಡನೆ, ಕೆಲವರಿಗೆ ಅವರು ಅದೇನು ತಪ್ಪಲ್ಲ ಅಂತ. ಆ ರೀತಿಯಲ್ಲಿ ಅಂತಹ ದುರ್ಬಲ ಗೃಹ ಮಂತ್ರಿಗಳು ಇವತ್ತು ನಮ್ಮಲ್ಲಿ ಇದ್ದಾರೆ. ಹಾಗಾಗಿ ಯಾರು ಯಾವ ಅಪರಾಧ ಮಾಡ್ತಾರೆ ಅದಕ್ಕೆ ಸರಿಯಾಗಿ ದಂಡ ನೀಡ್ತಾ ಇದ್ದ. ಎಲ್ಲರನ್ನು ಒಂದೇ ರೀತಿಯಾಗಿ ತಂದೆಯ ಹಾಗೆ, ಮನೆಯಲ್ಲಿ ತಂದೆ ಎಲ್ಲ ಮಕ್ಕಳನ್ನು ಹೇಗೆ ಅವ ರಕ್ಷಣೆ ಮಾಡ್ತಾನೋ ಆ ರೀತಿ ರಕ್ಷಣೆ ಮಾಡ್ತಾ ಇದ್ದ. ಈ ತರಹ ರಾಜ್ಯಭಾರ ಮಾಡ್ತಾ ಇದ್ದಾಗ ಭೂಮಿ ಅವಳು ಸಹಿಸ್ತಾಳೆ. ತನ್ನನ್ನು ತುಳಿತಕ್ಕಂತಹ ಜಂತುಗಳನ್ನು ಎಷ್ಟು ಜನ ಭೂಮಿಯನ್ನು ತುಳಿತಾರೆ. ನಾವು ಪ್ರತಿನಿತ್ಯ ಬೆಳಿಗ್ಗೆ ಕೂಡಲೇ ಭೂದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಪ್ರಾರ್ಥನೆ ಮಾಡ್ತೇವೆ. ಆ ಭೂಮಿ ಮೇಲೆ ಹೊರಸು ಬೀಸಾಡ್ತೇವೆ. ಎಂಥ ವಿಪರ್ಯಾಸ ನೋಡಿ ಅಲ್ವಾ. ಭೂಮಿಯನ್ನು ಸ್ವಚ್ಛವಾಗಿಟ್ಕೊಳ್ಳಿ, ನಿಮ್ಮ ದೇಶ ಸ್ವಚ್ಛವಾಗಿಟ್ಕೊಳ್ಳಿ ಅಂತ ಇವತ್ತು ನಮಗೆ ಆಳವರು ಹೇಳ್ತಕ್ಕಂತಹ ಪರಿಸ್ಥಿತಿ ಬಂತು. ಹಾಗಾಗಬಾರ್ದು. ಅವಳು ತನ್ನನ್ನು ಎಷ್ಟೇ ಜನ ತುಳಿದರೂ ಕೂಡ ಅವಳು ಸಹಿಸ್ಕೊಳ್ತಾಳೆ. ಅವಳಿಗೆ ಸರ್ವಂ ಸಹ ವಸುಮತಿ ವಸುಧೋರ್ವಿ ವಸುಂಧರ. ತುಂಬ ಸಹನೆ, ತಾಳ್ಮೆಯಲ್ಲಿ ಸಹನೆಯಲ್ಲಿ ಭೂಮಿ ಅಂತ ಹೇಳ್ತಾರೆ ನೋಡಿ. ಕ್ಷಮಯ ಧರಿತ್ರಿ, ತುಂಬ ಸಹನೆ ಅವಳಿಗೆ. ಅವಳು ಸಹಿಸ್ಕೊಳ್ಳದೆ ಅವಳು ಏನಾದರೂ ಮಾಡಿದರೆ ಇವತ್ತು 30-40 ಅಂತಸ್ತಿನ ಕಟ್ಟಡಗಳ ಗತಿ ಏನಾದರೂ ಹಾಗೆಲ್ಲ ಆಗುವುದಿಲ್ಲ. ಅಂಥವೆಲ್ಲ ಆಗ್ತಾ ಬಂದರೆ ಆಳುವವನ ಒಂದು ದೋಷದಿಂದಾಗಿ. ಇವತ್ತು ದುರ್ಭಿಕ್ಷೆ, ಒಂದು ರಾಜ್ಯದ ದುರ್ಭಿಕ್ಷೆ ಇದೆ ಅಂದರೆ, ಅನಾವೃಷ್ಟಿ ಇದೆ ಅಂದರೆ ಅದು ಆ ರಾಜನ ದುಷ್ಟತನದಿಂದ. ಇವತ್ತು ಬರಗಾಲ ಬಂತು ಅಂದರೆ ಅದಕ್ಕೆ ಕಾರಣ ಯಾರು ಅಂದರೆ ಅದನ್ನು ಆ ರಾಜ್ಯವನ್ನು ಆ ದೇಶವನ್ನು ಆಳ್ತಕ್ಕಂತಹ ವ್ಯಕ್ತಿ. ಇಷ್ಟೆಲ್ಲ ಜನ ತುಳಿತಾ ಇದ್ದರೂ ಕೂಡ ರಾಜ ಒಳ್ಳೆಯವನಾಗಿದ್ದರೆ ಕರುಣೆಯಿಂದ ಹೊರತಾಳೆ ಭೂಮಿ. ಯಾಕೆಂದರೆ ಆ ರಾಜನ ಹೆಂಡತಿ ಅವಳು. ಭೂಮಿ ರಾಜನ ಹೆಂಡತಿ ಅಂತ, ಎರಡನೇ ಹೆಂಡತಿ. ಆ ರೀತಿಯಲ್ಲಿ ಅವಳು ಸಹಿಸ್ಕೊಳ್ತಾಳೆ. ಎಷ್ಟೇ ಕಷ್ಟ ಕಾಲದಲ್ಲಿ ಆಕ್ರಮಣ ಮಾಡಿದರೂ ಕೂಡ ಅದನ್ನು ಸಹಿಸಿಕೊಂಡು ಕರುಣೆಯಿಂದ ಅವಳು ಕಾಪಾಡ್ತಾಳೆ. ಯಾಕೆ ಅಂದರೆ ರಾಜ ಅಂಥವನಿದ್ದಾಗ. ಆಮೇಲೆ ಪೃಥು ಅವನ ದೇಹದಲ್ಲಿ ಸಾಕ್ಷಾತ್ ಶ್ರೀಹರಿ ಇದ್ದಾನೆ. ಮಳೆ ಆಗದೇ ಇದ್ದಾಗ ತಾನೇ ಮಳೆಗರೆದು ಪ್ರಜೆಗಳನ್ನು ಇಂದ್ರನ ಹಾಗೆ ಸಂರಕ್ಷಣೆ ಮಾಡ್ತಾನೆ. ಎಲ್ಲರನ್ನೂ ಕೂಡ ಪ್ರೀತಿ ತುಂಬಿದ ನೋಟದಿಂದ ನೋಡ್ತಾನೆ. ಲೋಕವನ್ನು ಅಪ್ಯಾಯಗೊಳಿಸ್ತಾ ಇದ್ದಾನೆ. ಹಾಗೆಲ್ಲ ವರ್ಣನೆ ಮಾಡ್ತಾರೆ. ದುರಾಸದೋ ದುರ್ವಿಷಃ ಆಸನ್ನೋಪಿ ದೂರವತಿ ನೈವ ಅಭಿಭವಿತು ಶಕ್ಯ ವೇನಾರಣ್ಯುತ್ಥಿತನಃ. ವೇನನ ಶರೀರವೆಂಬ ಅರಣಿಯಿಂದ ಹುಟ್ಟಿರತಕ್ಕಂತಹ ಅಗ್ನಿ ಇದು. ದೇಹ ಮಥನ ಮಾಡಿದಾಗ ಉಂಟಾಗಿರ್ತಕ್ಕಂತಹ ಅಗ್ನಿ ಈ ಪೃಥುರಾಜ. ಆದ್ದರಿಂದ ಯಾವ ಶತ್ರುಗಳು ಅವನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಆಕ್ರಮಣ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಅವ ಎಲ್ಲ ಶತ್ರುಗಳನ್ನು ನಿಗ್ರಹ ಮಾಡಿದ್ದಾನೆ. ಹೇಗೆ ಮುಖ್ಯ ಪ್ರಾಣದೇವರು ಎಲ್ಲರ ಅಂತರ್ಯಾಮಿಯಾಗಿದ್ದು, ವಾಯುರಾತ್ಮೇವ ದೇಹಿನಾಂ, ಎಲ್ಲರ ಅಂತರ್ಯಾಮಿಯಾಗಿದ್ದು ಎಲ್ಲ ಕರ್ಮಗಳನ್ನು ತಿಳಿದು ನಮ್ಮಿಂದ ಮಾಡಿಸ್ತಾರೋ ಹಾಗೆ ಎಲ್ಲರ ಒಳಗೆ ಹೊರಗೆ ನಡೀತಕ್ಕಂತಹ ಎಲ್ಲ ಕರ್ಮಗಳನ್ನು ತಿಳ್ಕೊತಾ ಇದ್ದಂತೆ. ಇವತ್ತು ಎಷ್ಟೋ ವಿಷಯಗಳು ಮೀಡಿಯಾದ ಮೂಲಕ ಗೊತ್ತಾಗುತ್ತೆ ನಮ್ಮ ನಾಯಕರುಗಳಿಗೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಮೀಡಿಯಾದವರು ನಮ್ಮಿಂದಾಗಿ ಗೊತ್ತಾಯಿತು, ಇವರು ಭಾರಿ ಅವರ ಚಾನಲ್ಗಳಲ್ಲಿ ಭಾರಿ ಅದನ್ನು ರೂಪುತ್ತಾರೆ ಆ ವಿಷಯವನ್ನು. ಆಗ ಯಾವನೊಬ್ಬ ನೋಡಿ ಅಲ್ಲಿ ಹೋಗ್ತಾನೆ, ಏನೋ ಸ್ವಲ್ಪ ಕೆಲಸ ಮಾಡ್ತಾನೆ, ಓ ನಮ್ಮಿಂದಾಗಿ ಆಯಿತು ಅಂತ ಆ ಮೀಡಿಯಾದವರು ತಮ್ಮ ಬೆನ್ನು ತಾವು ತಟ್ಕೊಳ್ತಾರೆ. ಮೀಡಿಯಾದವರು ಹೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ. ರಾಜನಾದವರು ತಿಳ್ಕೊಳ್ಬೇಕು. ತಾನೇ ಒಳಗಿನ ವಿಷಯ ಹೊರಗಿನ ವಿಷಯ ಎಲ್ಲವನ್ನು ತಿಳ್ಕೊಂಡು ಅವ ತಿಳಿಯದವನಂತೆ ಅವ ಎಲ್ಲರನ್ನು ಒಂದೇ ರೀತಿಯಲ್ಲಿ
ಪಾಲಿಸಬೇಕು. ಹಾಗಿದ್ದ ಋತುಚಕ್ರವರ್ತಿ ಎಲ್ಲ ಪ್ರಜೆಗಳಿಗೆ ಅಧಿಪತಿಯಾಗಿ ಪ್ರಜೆಗಳು ಅವರು ಗುಟ್ಟಾಗಿ ಅಥವಾ ಕಾಣುವ ಹಾಗೆ ಒಳಗೆ ಹೊರಗೆ ಮಾಡ್ತಕ್ಕಂಥ ಎಲ್ಲವನ್ನು ಕೂಡ ಗುಪ್ತಚಾರ ಮೂಲಕವಾಗಿ ತಿಳಿತಾ ಇದ್ದ. ತಿಳಿದು ತಿಳಿಯದವರಂತೆ ಇರುತ್ತಿದ್ದ. ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದ. ನಾದಂಡ್ಯಂ ದಂಡಯತ್ಯೇಷಃ, ಅವ ನಿಷ್ಪಕ್ಷಪಾತಿ. ತಪ್ಪು ಮಾಡಿದವರು ಶಿಕ್ಷೆ ಕೊಡ್ತಾ ಇದ್ದ. ಯಾರು ತಪ್ಪು ಮಾಡಿಲ್ವೋ ಅವರಿಗೆ ಶಿಕ್ಷೆ ಇಲ್ಲ. ಇವತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಇಲ್ಲ. 100 ಜನ ಅಪರಾಧಿಗಳನ್ನು ಶಿಕ್ಷಿಸದೇ ಇರುವುದಂತೆ, ಆದರೆ ಒಬ್ಬ ನಿರಪರಾಧಿಯನ್ನು ಶಿಕ್ಷಿಸಬಾರದು ಅಂತ ಹೇಳ್ತದೆ ಶಾಸ್ತ್ರ. ಇವ ಯಾವತ್ತೂ ನಿಷ್ಪಕ್ಷಪಾತಿಯಾಗಿದ್ದ, ಧರ್ಮ ಮಾರ್ಗದಲ್ಲೇ ಇದ್ದ. ನಿರಪರಾಧಿಯಾಗಿರತಕ್ಕಂತಹ ಅವ ಯಾರೇ ಆಗಿರಲಿ ಅವನನ್ನು ರಕ್ಷಣೆ ಮಾಡ್ತಾ ಇದ್ದ. ಒಂದು ವೇಳೆ ಅಪರಾಧಿಯಾಗಿದ್ದರೆ ತನ್ನ ಮಗನೇ ಆಗಿದ್ದರೂ ಕೂಡ ಅವನನ್ನು ದಂಡಿಸ್ತಾ ಇದ್ದ. ಹೀಗೆ ಪೃಥು ಮಹಾರಾಜನ ಆಜ್ಞೆ ಮಾನಸೋತ್ತರ ಪರ್ವತವರೆಗೂ ನಡೀತಾ ಇತ್ತು. ಅಲ್ಲಿವರೆಗೂ ಅವನ ರಥಚಕ್ರ ಚಲಿಸ್ತಾ ಇತ್ತು ಅಂತ ಭಾಗವತ ನಿರೂಪಣೆ ಮಾಡ್ತಾರೆ. ಮತ್ತು ಇವ ದೃಢವ್ರಥ, ಸತ್ಯಸಂಧ, ಫೌಂಡೇಶನ್ ಅಂತಾರಲ್ಲ, ಒಂದು ಇಟ್ಟ ಹೆಜ್ಜೆ ಸರಿಯಾಗಿ ಇಡಬೇಕು, ಇಲ್ಲ ಜಾರಿ ಬಿಡ್ತೇವೆ. ಹೆಜ್ಜೆ ಸರಿಯಾಗಿಡಬೇಕು, ಇಟ್ಟದ್ದನ್ನು ತೆಗಿಲಿಕ್ಕಿಲ್ಲ. ಒಂದು ಯಾವುದೋ ನಿರ್ಧಾರ ತೆಗೆದುಕೊಳ್ಳೋದು, ವಿರೋಧ ಬಂದ ಕೂಡಲೇ ಆ ಕಾನೂನನ್ನು ಹಿಂತಕೊಳ್ಳೋದು, ಇದು ಸರ್ವೇ ಸಾಮಾನ್ಯ ಆಗಿದೆ ಇವತ್ತು. ಒಮ್ಮೆ ಸಂಕಲ್ಪ ಮಾಡಿದರೆ ದೃಢ ಸಂಕಲ್ಪ, ಸತ್ಯಸಂಧ, ಬ್ರಾಹ್ಮಣ ಪ್ರಿಯ, ಬ್ರಹ್ಮಣ್ಯ, ವೃದ್ಧ ಸೇವಕ, ಗುರು ಹಿರಿಯರನ್ನು ಸೇವಿಸುವವ, ಮತ್ತು ಶರಣ್ಯ ಸರ್ವಭೂತಾನ, ಎಲ್ಲ ಶರಣಾಗತರಿಗೆ ರಕ್ಷಕ, ಮಾನದ ದೀನವತ್ಸಲ, ಅವರನ್ನು ಸನ್ಮಾನಿಸತಕ್ಕಂಥವ, ದೀನವತ್ಸಲ, ದೀನರಲ್ಲಿ ವಾತ್ಸಲ್ಯವುಳ್ಳವ, ಮಾತೃಭಕ್ತಿ ಪರಸ್ತ್ರೀಷು, ಪರಸ್ತ್ರೀಯನ್ನು ತನ್ನ ತಾಯಿಯಂತೆ ಕಾಣ್ತಾ ಇದ್ದ. ಹಾಗೆಯೇ ಪ್ರಜೆಗಳನ್ನು ತಂದೆಯ ಹಾಗೆ ಪ್ರೀತಿಸ್ತಾ ಇದ್ದ. ಬ್ರಹ್ಮಜ್ಞಾನಿಗಳಲ್ಲಿ ಸೇವಕನ ಹಾಗೆ ಅವರಿಗೆ ವಿಧೇಯನಾಗಿದ್ದ. ದೇಹಿನಾಂ ಆತ್ಮವತ್ಪ್ರೇಷ್ಠ ಸುಹೃದಾನಂದವರ್ಧನ ಮುಕ್ತ ಸಂಘ ಪ್ರಸಂಗೋಯಂ ದೃಢ ಪಾಣಿ ಅಸಾಧುಷು. ಅವ ಎಲ್ಲರಿಗೂ ಅತ್ಯಂತ ಪ್ರೀತಿಪಾತ್ರನಾಗಿದ್ದ. ಸ್ನೇಹಿತರಿಗೆ ಆನಂದವನ್ನು ಹೆಚ್ಚಿಸ್ತಾ ಇದ್ದ. ಸನ್ಯಾಸಿಯೊಡನೆ ಹೆಚ್ಚಿನ ಒಡನಾಟ ಮಾಡ್ತಾ ಇದ್ದ. ದುಷ್ಟರ ಕಣ್ಣಿಗೆ ಮಾತ್ರ ಸಾಕ್ಷಾತ್ ಯಮನಂತೆ ಇದ್ದ. ಹೀಗೆ ಅವ ರಾಜ್ಯಭಾರ ಮಾಡ್ತಾ ಇದ್ದಾಗ ಈ ಹಿಂದೆ ಏನಾಗಿದೆ ಅಂದರೆ, ಈ ವೇದನ ಒಂದು ದುರಾಡಳಿತದಿಂದ ಭೂಮಿ ಎಲ್ಲವನ್ನು ತನ್ನಲ್ಲಿ ಅಡಿಸ್ಕೊಂಡ್ಬಿಟ್ಟಿದ್ದಾರೆ. ತಕ್ಷಣವೇ ಋತುರಾಜ ಬಂದು ಕೂಡಲೇ ಎಲ್ಲ ಕಡೆ ಬಡತನ, ಅನ್ನ ನೀರಿಗೆ ಹಾಹಾಕಾರ. ನೀವು ಬಂದ ಐರನ್ ಲೆಗ್ ಅಂತ ಹೇಳ್ತಾರೆ. ಯಾವಾಗ ಬಂದ ಚಕ್ರವರ್ತಿ? ಪುರುಷ ಚಕ್ರವರ್ತಿ ಬಂದದಿಂದ ಆಗಿದ್ದಲ್ಲ. ಈ ಮೊದಲು ಭೂಮಿ ಏನು ಮಾಡಿದ್ದಾಳೆ ಅಂದರೆ, ಎಲ್ಲ ಈ ಭೂಮಿಯ ಒಂದು ಸೋರ್ಸ್ ಏನಿದೆ ಅದು ಎಲ್ಲರಿಗೂ ಸಮಾನವಾಗಿ ಸದ್ಬಳಕೆ ಆಗ್ತಾ ಇಲ್ಲ. ಅದು ಬೇಕಾದವರು ಅದನ್ನು ಹೇಗೆಗೋ ಬಳಸ್ಕೋತಾ ಇದ್ದಾರೆ. ಯಾರಿಗೆ ಅಧಿಕಾರ ಇದೆ, ಯಾರ ಹತ್ರ ಹಣ ಇದೆ, ಅವರಿಗೆ ಎಲ್ಲವೂ ಸಿಗತ್ತೆ. ಇದೆಲ್ಲ ಆ ಕಾಲದಲ್ಲಿ ಆಗಿ ಹೋಗಿರುವಂಥದ್ದು. ಆಳೋರು ಸರಿಯಿಲ್ಲ ಅಂತಾದರೆ ನೋಡಿ, ವರ್ಷಕ್ಕೆ ನಿಮಗೆ 4 ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಅತಿ ಹೆಚ್ಚು ಬಳಸುವಾಗಿಲ್ಲ. ಬೇಕಾದರೂ ಮನೆಗೆ 10 ಸಿಲಿಂಡರ್ ಹೋಗ್ತದೆ, ಆಯಿತಾ. ಕೆಲವರು ಹಬ್ಬ ಬಂದಾಗ 24 ಗಂಟೆಯೂ ನೀರು, ಹಿಂದೂಗಳ ಹಬ್ಬಕ್ಕೆ ನೀರೇ ಇಲ್ಲ. ಇವೆಲ್ಲವೂ ನಡೆದು ಹೋಗಿರುವಂಥದ್ದು ನಮ್ಮ ದೇಶದಲ್ಲಿ. ಇದು ಆಡಳಿತ ವೈಫಲ್ಯ. ಆಗ ಇದನ್ನು ಯಾರು ಬ್ಯಾಲೆನ್ಸ್ ಮಾಡೋರು? ಎಲ್ಲರೂ ಕಂಡ್ರೆ ಯಾರು ಏನು ಮಾಡಲಿಕ್ಕಾಗಲ್ಲ. ದೇವರು ಬಂದು ತಾನೇ ಮಾಡಲಿಕ್ಕಾಗಲ್ಲ. ಅವ ಪ್ರಕೃತಿ ಮೂಲಕ ಮಾಡಿಸ್ತಾನೆ. ಇದೆಲ್ಲ
ಬರೀ ದುಷ್ಟರಿಗೆ ಮಾತ್ರ ಸಿಗ್ತಾ ಇದೆ. ಇದರ ಸದ್ಬಳಕೆ ಆಗ್ತಾ ಇಲ್ಲ, ಎಲ್ಲರಿಗೂ ಸಮಾನವಾಗಿ ದೊರೀತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಎಲ್ಲವನ್ನು ಯಾರಿಗೂ ಸಿಗೋ ಹಾಗೆ ಮಾಡಿಬಿಡೋದು, ಯಾರಿಗೂ ಸಿಗಲಿಕ್ಕೆ. ಅದನ್ನೇ ನಾವು ಏನು ಹೇಳೋದು, ದುರ್ಭಿಕ್ಷೆ ಅಂತ ಹೇಳೋದು. ಪ್ರಕೃತಿ ಮುನಿದುಕೊಂಡಾಗ, ಪ್ರಕೃತಿ ಕೂಗಿಸಿಕೊಂಡ್ರೆ ಹಾಗಾಗತ್ತೆ ಅಂತ ಪ್ರಕೃತಿ ಮೇಲೆ ನಾವು ಆರೋಪ ಮಾಡ್ತೇವೆ. ಪ್ರಕೃತಿ ಮೇಲೆ ಆರೋಪ ಮಾಡೋದಲ್ಲ. ಈ ಆಡಳಿತ ಮಾಡುವವ ಅವ ದುರ್ಬಲನಾದಾಗ, ಅವ ದುಷ್ಟನಾದಾಗ ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗ್ತಾ ಇಲ್ಲ. ಅದು ಹೌದಲ್ಲ? ಸುಮ್ಮನೆ ಯಾರೋ ಕೆಲವರಿಗೆ ಮಾತ್ರ ಎಲ್ಲೋ ದೊರೆಯುವಂಥದ್ದು, ಇನ್ನು ಕೆಲವರಿಗೆ ಏನೂ ಇಲ್ಲ. ಯಾವ ದುರ್ಬಲರನ್ನ ಮೇಲಕ್ಕೆತ್ತಬೇಕು ಅಂತ ನಮ್ಮಲ್ಲಿ ಕೆಲವು ನಿರ್ಧಾರಗಳಾಗಿದ್ದಾವೋ ಅವ್ರು ಯಾರು ಇವತ್ತಿಗೂ ಬಲಿಷ್ಠರಾಗಿಲ್ಲ. ಯಾವುದೊಂದು ವರ್ಗ ಮಾತ್ರ ಬಲಿಷ್ಠವಾಗ್ತಾನೆ ಇದೆ. ಎಲ್ಲ ಕಡೆ ಸಮಾನ ಹಂಚಿಕೆ ಆಗಬೇಕು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಆಗಬೇಕು. ಅದು ಇರಲಿಲ್ಲ ಈ ಮೊದಲು. ಎಲ್ಲರಿಗೂ ಸಮಾನವಾಗಿ ಸಿಗಬೇಕು. ವೇರಿನಿಂದಾಗಿ ಕಳ್ಳರು, ದುಷ್ಟರು ಅವರು ಮೆರಿತಾ ಇದ್ದಾರೆ, ಅವ್ರದ್ದೇ ಸಾಮ್ರಾಜ್ಯ. ಹಾಗಾಗಿ ಅನೇಕ ದೀನರು ಕಷ್ಟಕ್ಕೀಡಾಗಿದ್ದಾರೆ. ಅದಕ್ಕೆ ಈ ಭೂಮಿ ಏನು ಮಾಡ್ತಾಳೆ ಅಂದರೆ ಎಲ್ಲವನ್ನು ಕೂಡ ತನ್ನಲ್ಲಿ ಅಡಗಿಸ್ಕೊಂಡ್ಬಿಡ್ತಾಳೆ. ಇಲ್ಲಿ ಏನೂ ಸಿಗುವುದಿಲ್ಲ. ಸಾವಿರಾರು ಅಡಿ ಬೋರ್ ತೋಡಿದ್ರು ನೀರೇ ಇಲ್ಲ. ಭೂಮಿ ಸಂತುಷ್ಟಳಾದರೆ 50 ಅಡಿಗೆ ನೀರು ಸಿಗ್ತದೆ. ಹೀಗೆ ಯಾವಾಗ ಬಂದ ಆ ಕಳ್ಳರೆಲ್ಲ ಓಡಿ ಹೋದರು, ಅಡುಕುಕೊಂಡಿದ್ದಾರೆ. ಎಷ್ಟು ಸಿಗ್ತ ನೋಡೋಣ, ಮತ್ತೆ ನಮ್ಮ ಆಟ ಶುರು ಮಾಡೋಣ. ಇವನ ಪರಾಕ್ರಮ ಎಲ್ಲೆಡೆ ಹರಡಿದೆ. ಪೃಥ್ವಿರಾಜನ ಬಗ್ಗೆ ಎಲ್ಲ ಕಡೆ ಹೊಗಳ್ತಾ ಇದ್ದಾರೆ. ಎಲ್ಲ ದಿಕ್ಕುಗಳಲ್ಲಿ ಅವನದೇ ಹೊಗಳಿಕೆ. ಅಷ್ಟೊತ್ತಿಗೆ ಪ್ರಜೆಗಳಿಗೆ ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ಅನ್ನಲ್ಲಿ ಕಂಗಾಲಾಗಿದ್ದಾರೆ. ಎಲ್ಲರೂ ಹೋಗಿ ಕೇಳ್ಕೊಳ್ತಾರೆ ಯಾಕೆ ಹೀಗಾಯಿತು ಅಂತ. ಭೂಮಿಯಲ್ಲಿ ಬೀಜ ಬಿತ್ತಿದರೆ ಬೆಳೆನೇ ಬರಲ್ಲ. ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ವರ್ಷ ಹಾಗೆ ಆಗ್ತಾ ಇತ್ತು, ಈಗಲೂ ಕೂಡ ಕೆಲವು ಕಡೆ ಆಗ್ತದೆ. ಹಾಗಾಗಿ ಉತ್ತರ ಕರ್ನಾಟಕ ರೈತ ಯಾವತ್ತೂ ಸಾಲಗಾರನೇ. ಸಾಲ ಮಾಡಿ ಕೃಷಿ ಮಾಡ್ತಾನೆ, ಕನಿಷ್ಠ ಅವನು ಖರ್ಚು ಮಾಡಿದಷ್ಟು ಅವನಿಗೆ ಬರುವುದಿಲ್ಲ. ಉತ್ತರ ಕರ್ನಾಟಕ ಅಂದರೆ ಬರಗಾಲ ಪ್ರದೇಶ ಅಂತ. ಇವತ್ತು ಎಲ್ಲ ಕಡೆ ಬರಗಾಲ ಬರ್ತದೆ. ಹಾಂ, ಹೌದು. ಹಾಗೆ ಯಾಕೆ ಆಗಬೇಕು? ಆ ಒಂದು ದುರ್ಭಿಕ್ಷೆ ಯಾಕೆ ಆಯಿತು ಅಂದರೆ ಭೂಮಿ ಮುನಿಸ್ಕೊಂಡಿದ್ದಾಳೆ. ಬಿತ್ತಿದ ಬೀಜ ಅಲ್ಲಿಯೇ ಅದು ನಾಶವಾಗಿ ಹೋಗ್ತದೆ. ಎಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇವಳು ಗೋರೂಪ ಧಾರಣ ಮಾಡಿ ಎಲ್ಲ ಸಂಪತ್ತನ್ನು, ಅವಳಿಗೆ ವಸುಧ ಅಂತ ಹೇಳ್ತಾರೆ ಭೂಮಿಗೆ. ವಸುಧ ಸಂಪತ್ತು, ಎಲ್ಲ ಸಂಪತ್ತು ಅವಳಲ್ಲಿರೋದು. ವಸುಧೋರ್ವಿ ವಸುಂಧರ, ಎಲ್ಲ ಸಂಪತ್ತನ್ನು ತನ್ನಲ್ಲಿ ಅಡಗಿಸ್ಕೊಂಡ್ಬಿಡ್ತಾಳೆ. ರೈತರು ಬಿತ್ತುತ್ತಾರೆ, ಬೆಳೆ ಬರಲ್ಲ, ನೀರಿಲ್ಲ, ತಿನ್ನಲಿಕ್ಕೆ ಅನ್ನ ಇಲ್ಲ. ಹಾಗಾದಾಗ ಎಲ್ಲ ಕಂಗಾಲಾಗ್ತಾರೆ. ಪ್ರಕೃತಿ ಪೂಜೆ ಮಾಡ್ತಾರೆ. ರಾಜ ಎಲ್ಲರನ್ನು ಸತ್ಕಾರ ಮಾಡ್ತಾನೆ, ಎಲ್ಲ ವರ್ಣದವರು ಸತ್ಕಾರ ಮಾಡ್ತಾನೆ, ಎಲ್ಲರನ್ನು ಚೆನ್ನಾಗಿಕೊಂಡಿದ್ದಾನೆ, ಸೇವಕರನ್ನು ಚೆನ್ನಾಗಿಕೊಂಡಿದ್ದಾನೆ, ಮಂತ್ರಿಗಳನ್ನು ಚೆನ್ನಾಗಿಕೊಂಡಿದ್ದಾನೆ, ಪುರೋಹಿತರನ್ನು ಚೆನ್ನಾಗಿಕೊಂಡಿದ್ದಾನೆ, ಎಲ್ಲರನ್ನು ಸತ್ಕಾರ ಮಾಡ್ತಾ ಇದ್ದಾನೆ. ಆದರೆ ಈ ಪೃಥ್ವಿಗೆ ಪಟ್ಟಾಭಿಷೇಕ ಆದ ಮೇಲೆ ಯಾಕೆ ಹೀಗಾಯಿತು ಅಂತ ಕೇಳಿದಾಗ ಮೈತ್ರೇಯ ಹೇಳ್ತಾರೆ,
ವಯಂ ರಾಜನ್ ಜಾಠರೇಣಾಭಿತಪ್ತಾ ಯಥಾಜ್ಞನ ಕೊಟರಸ್ಥೇನ ವೃಕ್ಷ ತ್ವಾಮಧ್ಯ ಯಾತಾ ಶರಣಂ ಶರಣ್ಯಂ ಯಹ ಶಾಧಿನೋ ವೃತ್ತಿಕರಪತಿರ್ನಃ. ಹೇ ರಾಜನೇ, ನಮ್ಮ ಸ್ಥಿತಿ ಹೇಗಾಗಿದೆ ಅಂದರೆ, ಮರದೊಳಗೆ ಬೆಂಕಿ ಹತ್ಕೊಂಡು, ಮರದ ಪೊಟರೆಯಲ್ಲಿ ಬೆಂಕಿ ಇದ್ದರೆ ಆ ಬೆಂಕಿ ಇಡೀ ಮರವನ್ನೇ ಸುಟ್ಟು ಹಾಕಿದ ಹಾಗೆ ನಮ್ಮ ಜಠರಾಗ್ನಿಂದ ನಾವು ಬೆಂದು ಹೋಗ್ತಾ ಇದ್ದೇವೆ. ನಮಗೆ ಜೀವನ ಕಷ್ಟ ಆಗಿದೆ, ಜೀವನೋಪಾಯವನ್ನು ಕಲ್ಪಿಸಿಕೊಡು ಅಂತ. ನನ್ನ ವಿದ್ಯಾರ್ಥಿಯೊಬ್ಬ ಇತ್ತೀಚೆಗೆ ಅವನು BA ಮುಗಿಸಿ ಬೆಂಗಳೂರು ಏನೋ ಮಾಡ್ತಾ ಇದ್ದ, ಹೇಳ್ಬಾರ್ದು, ಮುಸಲ್ಮಾನ ಹುಡುಗ, ತಿನ್ನಲಿಕ್ಕಿಲ್ಲದೆ ಬರೀ ನೀರು ಕುಡಿದು ಎಷ್ಟೋ ದಿವಸ ಇದ್ದಾನು. ಅಂತಹ ಸ್ಥಿತಿ ಅವರ ಮನೆಯಲ್ಲಿ. ಇವತ್ತೆಲ್ಲ ಬಾರಿ ಭಾಷಣ ಮಾಡ್ತಾರೆ, ಅವ್ರನ್ನ ಹಾಗೆ ನೋಡ್ಕೋತೇವೆ, ಇವ್ರನ್ನ ಹೀಗೆ ನೋಡ್ಕೋತೇವೆ ಅಂತ. ಪಾಪ ಅವನು ನೀರು ಕುಡಿದು ಅವನು ಬದುಕೋದು. ಒಂದು ಸಲ ನಾವು ಅವಲಕ್ಕಿ ತೊಗೊಂಡೋಗಿ ಕೊಟ್ಟು ಸ್ವಲ್ಪ ಖಾರವೇ ಮಾಡಿ ಕೊಡಿ ಅಂತ. ಖಾರ ಜಾಸ್ತಿ ಇದ್ದರೆ ಜಾಸ್ತಿ ತಿನ್ನಲಿಕ್ಕಾಗಲ್ಲ, ನೀರು ತುಂಬ ಕುಡಿಬೋದು, ಆಗ ಹೊಟ್ಟೆ ತುಂಬ್ತದೆ ಅವನು ಹೇಳೋದು. ಇಲ್ಲಿ ಯಾವ ಮುಸಲ್ಮಾನರು ಉದ್ಧಾರ ಆಗಿದ್ದಾರೆ? ಸುಮ್ಮನೆ ಹೇಳೋದು ಅಷ್ಟೇ, ಎಲ್ಲ ಆಟೋಪ, ಎಲ್ಲ ತೋರಿಕೆ ಅಷ್ಟೇ. ಬಹಳ ಕಷ್ಟದಲ್ಲಿದ್ದಾನು. ಅಂಥವ್ರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನಮಗೆ. ಅಂಥವರಲ್ಲಿ ಕೆಲವರು ಮಾತ್ರ ನಮಗೆ ನಮ್ಮ ಅಧ್ಯಾಪನ ವೃತ್ತಿಯಲ್ಲಿ ಗೊತ್ತಾಗಿರುವಂಥದ್ದು. ಹೊಟ್ಟೆಯ ಅಗ್ನಿ ದೇಹವನ್ನೇ ಸುಡ್ತಾ ಇದೆ, ನಾವು ಸಾಯುವುದರ ಒಳಗಾಗಿ ನೀನು ನಮಗೆ ಅನ್ನ ನೀಡಬೇಕು. ಯಾಕೆ? ನೀನೇ ಲೋಕಪಾಲಕ, ಎಲ್ಲರಿಗೂ ಜೀವನ ಕಲ್ಪಿಸ್ಕೊಡ್ಬೇಕಾದವನು ನೀನೇ. ಆ ಒಂದು ಪ್ರಜೆಗಳ ಆ ಕರುಣಾಜನಕವಾಗಿರ್ತಕ್ಕಂತಹ ಗೋಳಾಟವನ್ನು ಕೇಳಿ ಬಹಳ ಆಲೋಚನೆ ಮಾಡ್ತಾನೆ. ಯಾಕೆ ಹೀಗಾಗ್ತಾ ಇದೆ? ಅವ್ರು ಹೇಳ್ತಾರೆ, ಭೂಮಿಯಲ್ಲಿ ಬೀಜ ಬಿತ್ತಿದರೆ ಮೊಳಗೆ ಬಾರದ ಹಾಗೆ ಭೂಮಿ ನುಂಗಿ ಹಾಕ್ತಾ ಇದೆ. ನಾನು ನನ್ನ ಸಾಮರ್ಥ್ಯದಿಂದ ಜನರಿಗೆ ಅನ್ನ ದೊರಕಿಸ್ತೇನೆ ಅಂತ ಹೇಳ್ತಾನೆ. ಬರೀ ಇದು ಚುನಾವಣಾ ಭಾಷಣ ಅಲ್ಲ, ನಿಜವಾಗಿ ನಾನು ಅನ್ನವನ್ನು ಕೊಡ್ತೇನೆ ಅಂತ. ಸಂದಧೆ ವಿಶಿಖಂ ಭೂಮೇಹಿ ಕ್ರುದ್ಧಸ್ತ್ರಿಪುರಃ ಯಥಾ. ತ್ರಿಪುರ ಸಂಹಾರಿ ಆಗಿರತಕ್ಕಂತಹ ರುದ್ರನ ಹಾಗೆ ಬಿಲ್ಲನ್ನೆತ್ತಿಕೊಂಡು ಹೊರಟು ಬಿಟ್ಟನಂತೆ ಚಕ್ರವರ್ತಿ. ಎಲ್ಲಿ ಹೋಗೋದು? ಭೂಮಿಯನ್ನು ನಿಗ್ರಹ ಮಾಡ್ತೀನಿ ಅಂತ. ಭೂಮಿಯನ್ನು ಹಿಂದೆ ನಿಗ್ರಹ ಮಾಡಲಿಕ್ಕೆ ಹೊರಟವನು ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನನ್ನು ನಿಗ್ರಹ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದವ ಭಗವಂತ. ಹಾಗೆ ಆಯುಧವನ್ನು ಎತ್ತಿಕೊಂಡು ಹೊರಟಾಗ ಭೂದೇವಿ ಹೆದರ್ಕೊಂಡು ಅವಳು ಗೌಹು ಸತ್ಯಪಾದ್ರವತದ್ಭೀತಾ ಮೃಗಯೋ ಧೃತಂ. ಹಸುವಿನ ರೂಪವನ್ನು ತಾಳಿ ಬೇಡನಿಗೆ ಹೆದರಿದ್ದ ಜಿಂಕೆಯ ಹಾಗೆ ಓಡ್ಲಿಕ್ಕೆ ಶುರು ಮಾಡ್ತಾಳೆ. ಇವನು ಓಡ್ತಾನೆ, ಅವನು ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾನೆ. ಸಾದಿಶೋ ವಿದಿಶೋ ದೇವಿ ರೋದಸಿ ಚಾಂತರಂತಯೋ. ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ದಿಕ್ಕು ವಿದಕ್ಕುಗಳಿಗೆ ಹೋಗ್ತಾಳೆ. ಎಲ್ಲ ಕಡೆ ಅವಳ ಹಿಂದೆ ಆಯುಧ ಇಟ್ಕೊಂಡು ಪೃಥು ಹೋಗ್ತಿದ್ದಾನೆ. ಆ ಪೃಥುವನ್ನು ನೋಡ್ತಾಳೆ, ಅವಳು ಹಿಂತಿರುಗಿ ನೋಡ್ತಾಳೆ. ಕೊನೆಗೆ ಎಲ್ಲಿ ಹೋದರೂ ಅವಳಿಗೆ ರಕ್ಷಣೆ ಸಿಗಲಿಲ್ಲ. ಇಂದ್ರನ ಬಳಿಗೆ ಹೋದಳು, ಇಂದ್ರಾದಿ ದೇವತೆಗಳಿಂದ ರಕ್ಷಣೆ ಸಿಗಲಿಲ್ಲ. ಕೊನೆಗೆ ದುಃಖದಿಂದ ಹಿಂತಿರುಗಿ ಬಂದು ಇವನಿಗೆ ಮೊರೆ ಇಡ್ತಾಳೆ. ಯಾವ ಪೃಥುರಾಜನಿಗೆ ಹೆದರ್ಕೊಂಡು ಓಡಿ ಹೋಗಿದ್ಲು ಆ ಪೃಥುರಾಜನಿಗೆ ಮೊರೆ ಇಡ್ತಾಳೆ. ತ್ರಾಹಿ ಮಾಮಪಿ ಭೂತಾನಾಂ ಪಾಲನೇವ ಸ್ಥಿತೋ ಭವಾನ್. ನೀನು ಶರಣಾಗತ ವತ್ಸಲ, ಧರ್ಮಜ್ಞ, ಎಲ್ಲರನ್ನೂ ಕಾಪಾಡಲಿಕ್ಕೆ ನಿಂತಿದೆಯಾ ನೀನು ನನ್ನನ್ನು ಕಾಪಾಡು. ನಾನೇನು ತಪ್ಪು ಮಾಡಿದ್ದೇನೆ? ನಿರಪರಾಧಿನಿ ಆಗಿರ್ತಕ್ಕಂತಹ ದೀನಳಾಗಿರ್ತಕ್ಕಂತಹ ದೀನಾಂ ಅಕೃತ ಕಿಲ್ಬಿಷಾಂ ಅಹನಿಷತ್ ಕಥಂ ಯೋಷಾಂ. ನಾನು ಯಾವ ತಪ್ಪು ಮಾಡಿಲ್ಲ. ದೀನಳು ಮೇಲಾಗಿ ಹೆಂಗಸರನ್ನು ಕೊಲ್ಲಬಾರ್ದು, ಹೆಂಗಸರ ಮೇಲೆ ಶಸ್ತ್ರಪ್ರಹಾರ ಮಾಡಬಾರ್ದು. ಹೀಗಿರುವಾಗ ಧರ್ಮಜ್ಞ ಅಂತ ಪ್ರಸಿದ್ಧನಾಗಿರ್ತಕ್ಕಂಥ ನೀನು ಹೆಂಗಸರ ಮೇಲೆ ಕೈ ಮಾಡ್ತಾ ಇದ್ದೀಯಲ್ಲ. ಪ್ರಹರಂತಿನ ವೈ ಸ್ತ್ರೀಷು ಕೃತಾಗಸ್ವಪಿ ಜಂತವಃ ಕಿಂಪುನಸ್ತ್ವದ್ವಿಧಾ ರಾಜನ್ ಕರುಣಾಹ ದೀನವತ್ಸಲಾಹ. ಸ್ತ್ರೀಯರು ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಸಾಮಾನ್ಯ ಜನರು ಕೈ ಮಾಡಬಾರ್ದು ಅಂತ ಇದೆ. ಹೀಗಿರುವಾಗ ಸಾಮಾನ್ಯ ಜನರೇ
ಸ್ತ್ರೀಯರು ತಪ್ಪು ಮಾಡಿದಾಗಲೂ ಕೈ ಮಾಡುವುದಿಲ್ಲ ಅಂತಾದಾಗ ನಿನ್ನಂತಹ ಧರ್ಮಜ್ಞ, ದೀನವತ್ಸಲ, ಕರುಣಾಳು ನನ್ನ ವಿಷಯದಲ್ಲಿ ಹೀಗೆ ನೀನು ನನ್ನನ್ನು ಪ್ರಹಾರ ಮಾಡುವಂಥದ್ದು ಸರಿಯಾ? ನಾನು ಶಿಥಿಲವಾಗಿದ್ದೇನೆ. ಇವತ್ತೇನಾಗಿದೆ ಅಂದರೆ ಈ ಪ್ರಜೆಗಳಿಗೋಸ್ಕರವಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ. ನನ್ನನ್ನೇ ನೀನು ಸಂಹಾರ ಮಾಡಬೇಡ. ನೀನು ನಿನ್ನನ್ನು ಈ ಪ್ರಜೆಗಳನ್ನು ನೀರಿನಲ್ಲಿ ಮುಳುಗದ ಹಾಗೆ ನನ್ನನ್ನು ಧರಿಸಬೇಕು. ಹಿಂದೆ ಅಂದರೆ ಕೂತ್ಕೊಂಡಿರ್ತಕ್ಕಂತಹ ಭಗವಂತನ ಪ್ರಾರ್ಥನೆ ಮಾಡ್ತಾಳೆ. ಹಿಂದೆ ನನ್ನನ್ನು ರಕ್ಷಣೆ ಮಾಡಿದವ ನೀನು, ಇವತ್ತು ನೀನೇ ನನ್ನನ್ನು ನಿಗ್ರಹ ಮಾಡಿ ಹೊರಟಿದೆಯಲ್ಲ. ಆಗ ಋತು ಹೇಳ್ತಾನೆ, ವಸುಧೇ ತ್ವಾಂ ಹನಿಷ್ಯಾಮಿ ಮಚ್ಛಾಸನ ಪರಾಂಗುಖಿಂ. ನಿನ್ನನ್ನು ಸಂಹಾರ ಮಾಡ್ತೇನೆ, ಯಾಕೆಂದರೆ ನನ್ನ ಶಾಸನವನ್ನು ಉಲ್ಲಂಘನೆ ಮಾಡ್ತಾ ಇದ್ದೀಯಾ. ನಿನಗೆ ಎಲ್ಲ ಬ್ರಾಹ್ಮಣರು ಯಜ್ಞದಲ್ಲಿ ಹವಿಸ್ ಕೊಡ್ತಾರೆ, ಭೂಸ್ವಾಹ ಅಂಥೇಳಿ ಹವಿರ್ಭಾಗವನ್ನು ಕೊಡ್ತಾರೆ, ಸ್ವೀಕರಿಸ್ತೀಯ. ಆದರೆ ನೀನು ಧನಧಾನ್ಯ ಸಂಪತ್ತು ಕೊಡ್ತಾ ಇರಲ್ಲ, ಇದು ಸರಿಯಾ? ಈ ಹಸು ಹುಲ್ಲು ತಿನ್ನುತ್ತೆ, ಹುಲ್ಲು ತಿಂದು ಒಳ್ಳೆ ಹಾಲು ಕೊಡ್ತದೆ. ಹಾಲು ಮಾತ್ರ ಕೊಡೋದಲ್ಲ, ಹಸು ಎಲ್ಲವನ್ನು ಕೊಡುತ್ತೆ. ಅದು ಕಾಮಧೇನು. ಹಸುವಿನದ್ದು ಯಾವುದು ನಮಗೆ ಪ್ರಯೋಜನಕ್ಕೆ ಬರೋದು ಹೇಳಿ? ಅದಕ್ಕೆ ಹೇಳಿದ್ದು ನೀನಾರಿಗಾದೆಯೋ ಯಲಮಾನವ ಅಲ್ವಾ? ಹಸುವಿನದ್ದು ಪ್ರತಿಯೊಂದು ನಮಗೆ ಬೇಕು. ಒಂದು ಹಸು ಮತ್ತೊಂದು ತೆಂಗಿನ ಮರ, ಇದರಲ್ಲಿ ಬೇಡವಾದ್ದು ಯಾವುದೂ ಇಲ್ಲ. ಹಾಗಾಗಿ ತೆಂಗಿನ ಫಲದಷ್ಟು ಶ್ರೇಷ್ಠವಾಗಿರುವಂಥದ್ದು ಬೇರೆ ಯಾವುದೂ ಇಲ್ಲ. ಆ ಹಾಲು ಮಾತ್ರ ಕೊಡೋದಲ್ಲ, ಹುಲ್ಲು ಹಾಕಿದ್ದನ್ನು ತಿಂದು ಹಾಲು ಮಾತ್ರವಲ್ಲದೆ ಎಲ್ಲವನ್ನು ಕೊಡಬೇಕಾದ್ರೆ ಅಂಥವಳ ಮೇಲೆ ದಂಡ ಮಾಡುವುದು ಸರಿಯಾ ಅನ್ನೋದಕ್ಕೆ ಅವ ಹೇಳ್ತಾನೆ, ಯವಸಂ ಜಗ್ಧಿ ಅನುದಿನಂ ನೈವದೋಗ್ಧಿ ಔಧ ಸಂಪಯ. ಪ್ರತಿದಿನ ಹುಲ್ಲು ಹಾಕ್ತಾರೆ ನಿನಗೆ, ಹುಲ್ಲು ಹಾಕಿದ ಮೇಲೆ ಹಸು ಹಾಲು ಕೊಡದೆ ಹೋದರೆ, ಹಾಲು ಕೊಡದಿರೋ ಹಸು ಎಲ್ಲಿ ಹೋಗುತ್ತೆ ಹೇಳಿ? ಇವತ್ತು ಕಸಾಯಿಖಾನೆ ಹೋಗುತ್ತೆ. ಇಲ್ಲಿ ತುಂಬ ಕಡೆ ಹಸು ಓಡಾಡೋದು ನೋಡಿದ್ದು ನಾನು ಇಲ್ಲೇ ನೋಡಿದ್ದು, ಮೈಸೂರಿನಲ್ಲಿ. ಮಂಗಳೂರಿನಲ್ಲಿ ಒಂದು ರಸ್ತೆಯಲ್ಲಿ ಒಂದು ಹಸು ಖಂಡಿತ ಅಂದರೆ ಮರುದಿವಸ ಇಲ್ಲ. ಅದು ನಮ್ಗೆ ಆಶ್ಚರ್ಯ ಆಗುತ್ತೆ. ಮೈಸೂರಿನ ಬೀದಿಗಳಲ್ಲಿ ಹಸುಗಳು ನಿರ್ಭೀತವಾಗಿ ತಿರುಗ್ತವೆ. ಮಂಗಳೂರಿನಲ್ಲಿ ಇದೆಯಲ್ಲ ಒಂದು ಹಸು, ಅದಕ್ಕೆ ಯಾರು ರಕ್ಷಣೆ ಇಲ್ಲದೆ ಅಂತ ಗೊತ್ತಾದರೆ ಅದು ಮರದಿನವೇ ಕಸಾಯಿಖಾನೆಯಲ್ಲಿರುತ್ತೆ. ಅದು ಹಸು ಅದು ಹಾಲು ಕೊಡೋದಿಲ್ಲಲ್ಲ. ಹಾಲು ಕೊಡೋ ತನಕ ಮಾತ್ರ ಮನುಷ್ಯರಿಗೆ ಹಸು ಬೇಕು, ಆಮೇಲೆ ರಕ್ಷಣೆ ಮಾಡೋರು ಯಾರೂ ಇಲ್ಲ. ಅಂತಹ ಸ್ಥಿತಿ ಇವತ್ತಿದೆ. ಬರೋಡ ಹಸುವನ್ನು ಯಾರು ರಕ್ಷಣೆ ಮಾಡ್ತಾರೆ? ಅದಕ್ಕೋಸ್ಕರ ಗೋಶಾಲೆಗಳನ್ನು ನಿರ್ಮಾಣ ಮಾಡಬೇಕಾಯಿತು. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಗೋಶಾಲೆ ನಿರ್ಮಾಣ ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂತಹ ಹಸುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಗೋಶಾಲೆಗಳನ್ನು ಮಾಡ್ತಾ ಇದ್ದಾರೆ. ಅದು ರಾಜನ ಕರ್ತವ್ಯ. ರಾಜ ಮಾಡಲ್ಲ, ಆಳವರಿಗೆ ಬೇಕಾಗಿಲ್ಲ, ಅವರಿಗೂ ಹಸುವಿನ ಮಾಂಸವೇ ಬೇಕಾಗಿದೆ. ಹಾಗಾಗಿ ಇವತ್ತು ಆ ಕಾರ್ಯವನ್ನು ಬ್ರಾಹ್ಮಣರೇ ಮಾಡ್ತಾಯಿದ್ದಾರೆ. ನೀನು ಹುಲ್ಲು ಹಾಕ್ತಾರೆ ಜನಗಳು, ಹಾಲು ಮಾತ್ರ ಕೊಡ್ತಾ ಇಲ್ಲ. ಇಂತಹ ದುಷ್ಟ ಗೋವಿನ ವಿಷಯದಲ್ಲಿ ದಂಡನೆ ಮಾಡುವಂಥದ್ದು ಅಯುಕ್ತ ಏನಲ್ಲ. ಅದು ನಿನ್ನ ಸಂಹಾರ ಮಾಡ್ತೇನೆ. ನೀನೇನು ಮಾಡಿದ್ದೀಯಾ? ಬ್ರಹ್ಮ ಎಲ್ಲ ಪ್ರತಿ ಇದನ್ನು ಸೃಷ್ಟಿ ಮಾಡ್ತಾನೆ. ಅಂತಹ ಧಾನ್ಯ ಬೀಜಗಳನ್ನು ನಿನ್ನಲ್ಲಿಯೇ ಹುದುಗಿಸಿಟ್ಕೊಂಡಿದ್ದೀಯಾ? ನೀನು ನನ್ನನ್ನು ಕಡೆಗಣಿಸ್ತಾ ಇದ್ದೀಯಾ? ಪೃಥ್ವಿರಾಜನ ಆಳ್ವಿಕೆ ಕಾಲದಲ್ಲಿ ನಾನು ಧಾನ್ಯಗಳನ್ನು ಬೆಳೆಯಲಾರೆ ಅಂತ ನೀನು ನನ್ನನ್ನು ಕಡೆಗಣಿಸ್ತಾ ಇದ್ದೀಯಾ? ಧಾನ್ಯ ಸಂಪತ್ತನ್ನು ಪ್ರಜೆಗಳಿಗೆ ನೀಡ್ತಾ ಇಲ್ಲ. ಆದ್ದರಿಂದ ನಿನ್ನನ್ನು ಬಾಣಗಳಿಂದ ತುಂಡರಿಸಿ ಹಸಿದು ನೊಂದಿರತಕ್ಕಂತಹ ಆ ಪ್ರಜೆಗಳ ಗೋಳನ್ನು ನಾನು ಉಪಶಮನಗೊಳಿಸ್ತೇನೆ ಅಂತ ಹೀಗೆಲ್ಲ ಹೇಳ್ತಾನೆ. ನಿನ್ನನ್ನು ಸಂಹಾರ ಮಾಡುವಂಥದ್ದು ಪಾಪ ಅಲ್ಲ. ಯಾಕೆಂದರೆ ನೀನು ನಿರ್ದಯ, ನೀನು ಈ ರೀತಿಯಾಗಿ ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇದ್ದೀಯಾ. ಆದ್ದರಿಂದ ನಿನ್ನನ್ನು ವಧೆ ಮಾಡುವಂಥದ್ದು ರಾಜನಿಗೆ ಪಾಪಕರ ಅಲ್ಲ
ನೀನು ತುಂಬ ಅಹಂಕಾರ, ಸ್ತಬ್ಧಾಂ ದುರ್ಮದಾಂ ನಿತ್ವಾ ಮಾಯಗಾಂ ತಿರಶಃ ಶರೈಹಿ, ಗರ್ವಿಷ್ಠೆ ಆಗಿರ್ತಕ್ಕಂತಹ, ಮದದಿಂದ ಕೊಬ್ಬಿರತಕ್ಕಂತಹ ಈಗ ಗೋರೂಪವನ್ನು ತಾಳಿದೆಯಲ್ಲ, ನಿನ್ನನ್ನು ಬಾಣಗಳಿಂದ ತುಂಡು ತುಂಡು ಮಾಡ್ತೇನೆ. ಗೋರೂಪ ತಾಳಿದ್ಯಾಕೆ ಹೇಳಿ? ಗೋವನ್ನು ಕೊಲ್ಲುವುದಿಲ್ಲ ರಾಜ, ಅದಕ್ಕೆ ಗೋರೂಪವನ್ನು ತಾಳಿದರೂ ಕೂಡ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ತೇನೆ ಅಂತ ಹೀಗೆ ಯಮನಂತೆ ಪೃಥುಚಕ್ರವರ್ತಿ ನುಡಿದಾಗ ಭೂದೇವಿ ನಮಸ್ಕಾರ ಮಾಡಿ ಕೈ ಮುಗಿದು ನಡುಕ್ತಾ ಹೇಳ್ತಾಳೆ, ಧರಣಿ ಉವಾಚ ನಮಃ ಪರಸ್ಮೈ ಪುರುಷಾಯ ಮಾಯಯ ವಿನ್ಯಸ್ತಮಾಯಾ ತನವೇ ಗುಣಾತ್ಮನೆ ನಮಸ್ವರೂಪಾನುಭವೇನ ನಿರ್ಧುತ ದ್ರವ್ಯಕ್ರಿಯಾಕಾರಕ ವಿಭ್ರಮೋರ್ಮಯೇ. ಹೇ ಪರಮಪುರುಷ, ನಿನಗೆ ನಮಸ್ಕಾರ. ನೀನು ನಿನ್ನ ಇಚ್ಛೆಯಂತೆ ಪ್ರಕೃತಿಯಿಂದ ಎಲ್ಲವನ್ನು ಸೃಷ್ಟಿ ಮಾಡಿದ್ದೀಯ. ನಿನ್ನ ಶರೀರ ಸತ್ವಾದಿ ಗುಣಗಳಿಂದ ರಹಿತವಾಗಿದ್ದು ಅದು ಜ್ಞಾನಾನಂದಾದಿ ಗುಣ ಸ್ವರೂಪವಾಗಿದೆ. ಈ ರಾಗದ್ವೇಷಗಳು ಯಾವುದು ಕೂಡ ನಿನ್ನಲ್ಲಿ ಇಲ್ಲ. ಯಸ್ಯ ಪೃಥಿವೀ ಶರೀರಂ ಅಂತ ಹೇಳುತ್ತೆ ವೇದ. ಅಂತಹ ಸೃಷ್ಟಿಕರ್ತನಾಗಿರತಕ್ಕಂತಹ ನೀನೇ ನನ್ನನ್ನು ನಿನ್ನ ಶರೀರವನ್ನಾಗಿ ಮಾಡಿಕೊಂಡಿದ್ದೀಯಾ. ನನ್ನನ್ನು ನಿನ್ನ ಶರೀರವನ್ನಾಗಿ ಮಾಡಿಕೊಂಡಿರುವಾಗ ನಿನ್ನ ಶರೀರವನ್ನು ನೀನು ನಾಶ ಮಾಡೋದು ಸರಿಯಾ? ನೋಡಿ ಲಾಜಿಕ್. ಆದ್ದರಿಂದ ನನ್ನಲ್ಲಿ ಗುಣಮಯ ಶರೀರಿಗಳಾಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಕೂಡ ವಾಸ ಮಾಡುವಂತ ಮಾಡಿದ್ದೀಯ. ಭೂಮಿಯಲ್ಲಿ ಎಷ್ಟು ಪ್ರಾಣಿಗಳು ವಾಸವಾಗಿದ್ದಾವೆ, ಎಷ್ಟು ಪ್ರಾಣಿಗಳಿಗೆ ಭೂಮಿ ಆಶ್ರಯ ಕೊಟ್ಟಿದ್ದ ಆಲೋಚನೆ ಮಾಡಿ. ಅಂತಹ ಭೂಮಿಯನ್ನು ನಾವು ಎಷ್ಟು ವಂದಿಸಬೇಕು. ಭೂದೇವಿ ಭೂಮಾತೆ ಅನ್ನಬಾರದಂತೆ, ಇತ್ತೀಚೆಗೆ ಅದೊಂದು ಶುರು ಆಗಿತ್ತು. ಭೂದೇವಿ ಅನ್ಬೇಡಿ, ಭೂಮಾತೆ ಅನ್ಬೇಡಿ. ಭಾರತ ಮಾತಾಕ್ಕೆ ಜೈ ಅಂತ ಅನ್ನೋಂಗಿರಲಿಲ್ಲ. ಅದು ಯಾರಿಗೂ ಬೇಜಾರಾಗತ್ತೆ. ಒಂದು ಅಧಿಕಾರ, ಒಂದು ಸ್ವಾರ್ಥಕ್ಕೋಸ್ಕರವಾಗಿ ನಮ್ಮ ಚಿಂತನೆಗಳಲ್ಲಿ ಹೇಗೆ ನಾಶವಾಗ್ತವೆ ಆಲೋಚನೆ ಮಾಡಿ. ಇದು ಯಾಕೆ ನಮ್ಮ ಜನರಿಗೆ ಅರ್ಥ ಆಗೋದಿಲ್ಲ ಗೊತ್ತಿಲ್ಲ. ನೀನು ಸೃಷ್ಟಿ ಮಾಡಿರತಕ್ಕಂತಹ ಎಲ್ಲ ಜೀವಿಗಳಿಗೆ ನಾನು ಆಶ್ರಯನಾಗಿದ್ದೇನೆ. ನನ್ನ ಸಂಹಾರ ಮಾಡಿದರೆ ನೀನು ಸೃಷ್ಟಿ ಮಾಡಿರ್ತಕ್ಕಂತಹ ಜೀವಿಗಳಿಗೆ ಹೋಗಬೇಕು. ನೋಡಿ ಎಂಥ ಸವಾಲು ಪರಮಾತ್ಮನಿಗೆ ಇದು. ಪೃಥ್ಚಕ್ರವರಿರ್ತಕ್ಕಂತಹ ಪರಮಾತ್ಮನ ಕುರಿತು ಭೂದೇವಿ ಹೇಳ್ತಾ ಇದ್ದಾಳೆ. ಆದ್ದರಿಂದ ಸ್ವತಂತ್ರನಾಗಿರ್ತಕ್ಕಂತಹ ಹರಿಯೇ ಆಯುಧಾರಿಯಾಗಿ ನನ್ನನ್ನು ಕೊಲ್ಲಿಕ್ಕೆ ಬಂದಿದೆಯಲ್ಲ, ಹಾಗಾದರೆ ನಿನ್ನನ್ನು ಬಿಟ್ಟು ನಾನು ಯಾರು ಶರಣ ಹೊಂದಬೇಕು? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮ್ಮಮ್ಮ. ಭಗವಂತ ನೀನೇ ರಕ್ಷಣೆ ಮಾಡಬೇಕಾದವನು. ಅಂತಹ ನೀನೇ ನನ್ನನ್ನು ಸಂಹಾರ ಮಾಡಿ ಹೊರಟಿದ್ದೀಯಾ, ನಾನು ಯಾರಿಗೆ ಶರಣಾಗತರಾಗಲಿ ಅಂತೆಲ್ಲ ಸ್ತೋತ್ರ ಮಾಡ್ತಾಳೆ. ನನ್ನನ್ನು ಉದ್ಧಾರ ಮಾಡಿ ನೀನು ಧರಾಧರ ಅನಿಸಿದವ, ವರಾಹರೂಪಿಯಾಗಿ ನೀನು ನನ್ನನ್ನು ರಕ್ಷಣೆ ಮಾಡಿದ್ದೀಯಾ. ನೀರಿನ ಮೇಲೆ ಹಡಗಿನಂತೆ ಇರತಕ್ಕಂತಹ ನನ್ನಲ್ಲಿ ಪ್ರಜೆಗಳ ರಕ್ಷಣೆಗೋಸ್ಕರವಾಗಿ ನನ್ನನ್ನು ನೀನು ರಕ್ಷಣೆ ಮಾಡಿದ್ದೀಯಾ. ಎಲ್ಲ ಪ್ರಜೆಗಳು ಈ ಭೂಮಿ ಮೇಲೆ ವಾಸ ಮಾಡಿದ್ದಾರೆ. ಇಂತಹ ಭೂಮಿಯನ್ನು ಹಿರಣ್ಯಾಕ್ಷ ಕದ್ದೊಯ್ದು ನೀರಲ್ಲಿ ಮುಳುಗಿಸ್ತಾ ಇದ್ದ. ಹಾಗಾಗಿ ಆ ಪ್ರಜೆಗಳ ರಕ್ಷಣೆಗೋಸ್ಕರವಾಗಿ ನೀರ ಮೇಲೆ ಇರತಕ್ಕಂತಹ ಹಡಗಿನಂತೆ ಇರತಕ್ಕಂತಹ ನನ್ನನ್ನು ನೀನು ರಕ್ಷಣೆ ಮಾಡಿ ಧರಾಧರ ಅಂತ ಅನಿಸಿದೀಯ. ಅಂಥವನು ನೀನು ಹಾಲು ಕೊಡಲಿಲ್ಲ ಅಂತ ನನ್ನನ್ನು ತೀಕ್ಷ್ಣ ಬಾಣಗಳಿಂದ ಕೊಲ್ಲಿಕ್ಕೆ ಬಯಸ್ತಾ ಇದೆಯಲ್ಲ, ಇದು ತುಂಬ ವಿಚಿತ್ರವಾಗಿದೆ. ನ ಜ್ಞಾಯತೆ ಮೋಹಿತ ಚಿತ್ತವೃತ್ತಿಭಿ ತೇಭ್ಯೋ ನಮೋ ವೀರ ಯಶಸ್ಕರೇಭ್ಯ. ನಿನ್ನ ಉದ್ದೇಶ ನಮಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಚಿತ್ತವೃತ್ತಿ ಎಂಥವರನ್ನೂ ಮೋಹಗೊಳಿಸುವಂಥದ್ದು. ಯಾಕೆ ನೀನು ಹೀಗೆ ಮಾಡ್ತಾ ಇದ್ದೀಯಾ? ವೀರರಿಗೆ ಯಶಸ್ಸು ತರತಕ್ಕಂತಹ ಕಾರ್ಯಗಳನ್ನು ಮಾಡಬೇಕು. ಅಂತಹ ನೀನು ಇಂತಹ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಭೂಮಿ ಹೇಳ್ತಾಳೆ. ಹೀಗೆ
ಕೋಪವನ್ನು ತಡೆದುಕೋ. ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂತಹ ಧಾನ್ಯಗಳನ್ನು ನಾನು ಅಡಗಿಸಿಕೊಂಡಿದ್ದೇನೆ, ಹೌದು. ಯಾಕೆ ಅಂದರೆ ಈ ದುಷ್ಟರು, ಅವರಿಗೆ ಉಳಿತಾಯ ಇಲ್ಲ, ನಿಯಮ ಇಲ್ಲ, ಯಾವ ಕಾನೂನು ಇಲ್ಲ. ಯಾವ ಕಾನೂನು ಇಲ್ಲಂತವರಿಗೆ, ಯಾವ ಕಾನೂನು ಇಲ್ಲ, ಯಾವ ಸಂವಿಧಾನ ಇಲ್ಲ, ಯಾವ ವೃತ್ತಗಳಿಲ್ಲ, ಯಾವ ನಿಯಮ ಇಲ್ಲ. ಅವರೆಲ್ಲ ದುಷ್ಟರು. ಅವರು ಮಾತ್ರ ಉಳ್ತಾ ಇದ್ದಾರೆ, ಅವರು ಮಾತ್ರ ಭೋಗಿಸ್ತಾ ಇದ್ದಾರೆ. ಇದನ್ನ ರಾಜರಾದವರು ಸದ್ವಿನಿಯೋಗವಾಗುವ ಹಾಗೆ ನೋಡಿಕೊಳ್ಳಬೇಕು. ವೇನ ಬಂದು ಎಲ್ಲ ಹೀಗೆ ಮಾಡಲಿಕ್ಕೆ ಹೊರಟಾಗ ನಿನ್ನಂಥವು ಮುಂದೆ ಬರಬೇಕು. ಎಲ್ಲ ಸಮಾನ ಹಂಚಿಕೆ ಆಗಬೇಕು, ಎಲ್ಲರಿಗೂ ಸಮಾನವಾಗಿ ಸಿಗಬೇಕು. ಎಲ್ಲಿ ಸಮಾನ ಹಂಚಿಕೆ? ನಾವು ಸಮಾನತೆ ಅಂತ ಮಾತಾಡ್ತೀವಿ ಅಷ್ಟೇ. ಒಂದು ಉದ್ಯೋಗವನ್ನು ನಡೆಸ್ಕೊಂಡು ಹೋದರೆ ನಮಗೆ ಉದ್ಯೋಗ ಸಿಗಲ್ಲ. ಒಂದು ದೇಶವನ್ನು ಆಳುವವರು ಉದ್ಯೋಗ ಕೊಡಬೇಕು, ಅನ್ನ ಕೊಡಬೇಕು, ಆರೋಗ್ಯ ಕೊಡಬೇಕು, ಎಲ್ಲವನ್ನು ಸರ್ಕಾರ ಭರಿಸಬೇಕು. ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಸಮಾನವಾಗಿ ಮಾಡ್ತಾ ಇದೆಯಾ? ಎಲ್ಲರೂ ಸಮಾನತೆ ಬಗ್ಗೆ ಭಾಷಣ ಮಾಡುವವರು. ಎಲ್ಲಿ ಸಮಾನತೆ? ಯಾರ್ಯಾರೋ ಕೆಲವರನ್ನ ಸ್ವಾರ್ಥಕ್ಕಾಗಿ ಓಲೈಸುವಂಥದ್ದೇ ಇವತ್ತು ನಾವು ನೋಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಭೂಮಿಯ ಸಂಪತ್ತೇನಿದೆ ಅದೆಲ್ಲವೂ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗಬೇಕು. ಅದಕ್ಕೋಸ್ಕರ ನಾನು ನನ್ನೊಳಗೆ ಇಟ್ಕೊಂಡಿದ್ದೇನೆ. ಕಾಳಸಂತೆ ಅಲ್ಲ ಇದು. ಕಾಳಸಂತೆ ಎಲ್ಲ ಅಡಗಿಸಿಕೊಡ್ತಾರೆ ನೋಡಿ. ಮತ್ತು ತಮಗೆ ಬೇಕಾದವರು ಕೊಡಲಿ, ಬೇಕಾದವಷ್ಟೇ ವ್ಯಾಕ್ಸಿನ್, ಉಳಿದವ್ರಿಗೆಲ್ಲ ಇಲ್ಲ. ವ್ಯಾಕ್ಸಿನ್ ಬೇಕಂತಾರೆ ಇಟ್ಲಿಕ್ಕೆ ಬನ್ನಿ, ಇಂಡಿಯಾದಲ್ಲಿ ಇಲ್ಲ. ಅಂತಹ ಪರಿಸ್ಥಿತಿ ಇರ್ತಿತ್ತು ಒಂದು ವೇಳೆ ಅಲ್ವಾ? ನಮ್ಮ ದೇಶ ಎಲ್ಲರಿಗೂ ಉಚಿತವಾಗಿ ವ್ಯಾಕ್ಸಿನ್ ಕೊಡುತ್ತೆ. ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಬೇರೆ ದೇಶಗಳಿಗೂ ಕೂಡ. ಯಾಕೆಂದರೆ ಆರೋಗ್ಯ ಅದು ಸೇವೆ, ಅದು ಸೇವೆ. ಪ್ರತಿಯೊಬ್ಬ ಪ್ರಜೆಗೂ ಆರೋಗ್ಯವನ್ನು ಕೊಡಬೇಕಾಗಿರುವಂಥದ್ದು ರಾಜನ ಕರ್ತವ್ಯ. ಎಲ್ಲ ಸೌಲಭ್ಯಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಅದಕ್ಕೋಸ್ಕರ ನಾನು ವೇದನಿಂದಾಗಿ ಇದೆಲ್ಲವೂ ಕೂಡ ಎಲ್ಲರಿಗೂ ದೊರೆಯದೆ ಕೇವಲ ಕೆಲವರ ಮಾತ್ರ ಸ್ವತ್ತಾಗಿ ಉಳಿದಿತ್ತು. ಅದನ್ನು ಸಮಾನವಾಗಿ ಹಂಚಿಕೆ ಆಗ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ನಾನು ಎಲ್ಲವನ್ನು ನನ್ನೊಳಗೆ ಅಡಗಿಸಿಕೊಂಡೆ. ಈ GST ಕಾನ್ಸೆಪ್ಟು ಅದೇ ಇರೋದು. ಹಾಗಾಗಿ ಕೇವಲ ಕೆಲವರು ಅವರು ಮಾತ್ರ ಇದನ್ನು ಭೋಗಿಸ್ತಾ ಇದ್ದರು. ಅದು ಸದ್ವಿನಿಯೋಗ ಆಗುವಂತೆ ನೋಡ್ಕೊಳ್ಬೇಕು. ಮುಂದೆ ಯಾರು ಬರ್ತಾರೆ ಅವರ ಮೂಲಕವಾಗಿ ಇದನ್ನು ಸದ್ವಿನಿಯೋಗ ಮಾಡಿಸ್ಬೇಕು ಅಂತ ನಾನು ನುಂಗಿದೆ, ಎಲ್ಲವನ್ನು ನುಂಗಿದ್ದೇನೆ. ಎಲ್ಲ ಧಾನ್ಯವು ನನ್ನ ಗರ್ಭದಲ್ಲಿ ಅರಗಿ ಹೋಗಿಬಿಟ್ಟಿವೆ. ಆ ಧಾನ್ಯಗಳೆಲ್ಲ ಅರಗಿ ಅದು ಹಾಲಿನ ರೂಪವನ್ನು ತಳೆದಿದೆ, ಹಾಲಾಗಿ ಪರಿಣಮಿಸಿದೆ. ಆ ಹಾಲನ್ನು ಕರೆದರೆ ಮತ್ತೆ ಎಲ್ಲ ಸಂಪತ್ತು ನಿನ್ನ ಪ್ರಜೆಗಳಿಗೆ ಸಿಗ್ತದೆ. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾನು ಹೀಗೆ ಮಾಡಿದ್ದೇನೆ ಹೊರತು ಪ್ರಜೆಗಳಿಗೆ ಕಷ್ಟ ಕೊಡಬೇಕು ಅಂತ ಮಾಡಿಲ್ಲ. ಆದ್ದರಿಂದ ಆ ಎಲ್ಲ ಧಾನ್ಯ ಸಂಪತ್ತುಗಳನ್ನು ಹಾಲಿನ ರೂಪದಲ್ಲಿ ನಿನಗೆ ತಿರುಗಿ ಕೊಡ್ತೇನೆ. ಧಾನ್ಯ ಬೆಳಿಬೇಕಾದ್ರೆ ನೀರು ಬೇಕು. ಆ ಮಳೆ ನೀರು ಸಮವಾಗಿ ಎಲ್ಲ ಕಡೆ ಹರಿಬೇಕು. ಆದ್ದರಿಂದ ಭೂಮಿಯನ್ನು ಸಮತಟ್ಟು ಮಾಡು ನೀನು ಅಂತ ಹೇಳ್ತಾಳೆ ಅವಳು. ಭೂಮಿ ಸಮತಟ್ಟಾಗಿಲ್ಲ, ಭೂಮಿಯನ್ನು ಸಮತಟ್ಟಾಗಿ ಮಾಡು. ಆಗ ಎಲ್ಲ ಕಡೆ ಚೆನ್ನಾಗಿ ಮಳೆ ಬರುತ್ತೆ, ಬೆಳೆ ಬರುತ್ತೆ. ನಾನು ಹಾಲಿನ ರೂಪದಲ್ಲಿ ಎಲ್ಲವನ್ನು ಕೂಡ ಸುರಿಸ್ತೇನೆ ಎಂಬ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ನನ್ನ ತಪ್ಪಿಲ್ಲ. ಅದಕ್ಕೋಸ್ಕರವಾಗಿ ನಾನು ಈ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ಹೀಗೆ ಮಾಡಿದ್ದೇನೆ ಹೊರತು ಪಾಪ ಕೃಷಿಕ ಬಿತ್ತಿದಂತಹ ಬೀಜಗಳನ್ನು ನುಂಗು ಹಾಕಿ ಅವನಿಗೆ ಯಾಕೆ ಅನ್ಯಾಯ ಮಾಡಬೇಕು? ಅದು ಹೊಣೆ ಯಾರು? ರಾಜನೇ. ರಾಜ ತಪ್ಪು ಮಾಡಿದಾಗ ಭೂಮಿ ಮುನಿಸ್ಕೊಳ್ತದೆ. ಮತ್ತು ಭೂಮಿ ಮುನಿಸ್ಕೊಂಡ್ರೆ ಏನೇನಾಗುತ್ತೆ ಬಿಡಿ ಅಲ್ವಾ? ಬೇರೆ ಉತ್ಪಾದಗಳಾಗ್ತವೆ, ಭೂಕಂಪ ಆಗುತ್ತೆ, ಅತಿ ಮಳೆ ಆದಾಗ ಚಂಡಮಾರುತ ಬರುತ್ತೆ, ಸುನಾಮಿ ಬರುತ್ತೆ ಅಲ್ವಾ? ಇವೆಲ್ಲ ಆಗುವಂಥದ್ದು ಆಳುವವನನ್ನು ಅವಲಂಬಿಸಿಕೊಂಡಿದೆ.
ಆಳುವ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಕಾಲೇ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶವ್ಯೋಂ ಕ್ಷೋಭರಹಿತ ಅಂತ ಹೇಳೋದು. ಕಾಲ ಕಾಲಕ್ಕೆ ಮಳೆ ಬರಬೇಕು, ಕಾಲ ಕಾಲಕ್ಕೆ ಮಳೆ ಬರಬೇಕು, ಭೂಮಿ ಸಸ್ಯ ಸಮೃದ್ಧವಾಗಬೇಕು. ಅದಾಗಬೇಕಾದರೆ ಆಳುವವ ಚೆನ್ನಾಗಿ ರಾಜ್ಯಭಾರ ಮಾಡಬೇಕು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ಮೊದಲು ನಾವು ಆರಿಸೋದು ರಾಜನಿಗೆ. ಅವನು ನಮಗೇನು ಮಾಡಿದಂದರೆ, ಇವತ್ತು ಸರ್ಕಾರ ನಮಗೇನು ಕೊಟ್ಟಿದೆ ಬ್ರಾಹ್ಮಣರಿಗೆ, ಆದರೂ ಕೂಡ ಎಲ್ಲರಿಗೂ ಶುಭವನ್ನು ಹಾರೈಸುವಂಥದ್ದು ಬ್ರಾಹ್ಮಣರು ಮಾತ್ರ. ನಾವು ಮೀಸಲಾತಿಗೆ ಬೇಕು ಅಂತ ರೋಡ್ಗಿಳಿದಿದ್ದೀವ? ಇಲ್ಲ. ಇವತ್ತು ಎಲ್ಲ ಜನಾಂಗದವರು ರಸ್ತೆಗೆ ಇಳಿದಿದ್ದಾರೆ ಮೀಸಲಾತಿ ಬೇಕು ಅಂತ. ನಾವು ಹಿಡಿದಿದ್ದೀವ? ನಾವು ಯಾವುದಕ್ಕೂ ಹಿಡಿದಿಲ್ಲ. ನಮ್ಮ ಯಾವುದು ಸಿಗದಿದ್ರು ಕೂಡ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ? ಹಾಗೆ ಭೂಮಿ ಹೀಗಾದಾಗ ಮುನಿಸ್ಕೊಳ್ತಾರೆ ಪ್ರಜೆಗಳ ಸಂರಕ್ಷಣಾ ದೃಷ್ಟಿಯಿಂದ. ಅದಕ್ಕೋಸ್ಕರವಾಗಿ ನಾನು ಹೀಗೆ ಮಾಡಿದ್ದೇನೆ. ಆಯಿತು, ಏನಾಗಬೇಕು? ಅದಕ್ಕೆ ಹಾಲು ಕರಿಯುವ ಒಬ್ಬ ಬೇಕು. ಹಾಲು ಎಷ್ಟೇ ಇದ್ದರೂ ಕೂಡ ಕರಿಯದೆ ಹಾಲು ಬರಲ್ಲ. ಜನ ಬೇಕಂತಿಲ್ಲ, ಈಗ ಮಷೀನೇ ಕರಿತಿಲ್ಲ ಹಾಲು ಅಂತ ಹಿಂಸೆ ನೋಡಿ. ಹಾಲು ಕರಿಯುವ ಬೇಕು, ಕರು ಬೇಕು. ಕರು ಇಲ್ಲದೆ ಹಾಲು ಕರೆಯುವುದಿಲ್ಲ. ಅಂತಹ ಮಾತೃವಾತ್ಸಲ್ಯ. ಕರು ಇದ್ದರೆ ಮಾತ್ರ ಹಸು ಹಾಲು ಕೊಡುತ್ತೆ. ಅಕಸ್ಮಾತ್ ಕರು ಸತ್ತು ಹೋದರೆ ಹಾಲು ಕೊಡೋದಿಲ್ಲ. ಅದು ಕರು ಬೇಕು ನನಗೆ, ಕರಿಯುವ ಬೇಕು ಅಂದಾಗ ರಾಜ ಆ ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ಹಾಲಿನ ರೂಪದಲ್ಲಿ ಎಲ್ಲ ಪ್ರಜೆಗಳಿಗೆ ಏನೇನು ಬೇಕು ಅದೆಲ್ಲವೂ ಕೂಡ ದೊರೆಯುತ್ತೆ. ರಾಜ ನಗರಗಳನ್ನು, ಗ್ರಾಮಗಳನ್ನು ಚೆನ್ನಾಗಿ ಕಟ್ತಾನೆ. ಗ್ರಾಮಗಳು, ಪಟ್ಟಣಗಳು, ನಗರಗಳು, ದುರ್ಗಗಳು, ಕೋಟೆಗಳು, ಗೋಶಾಲೆಗಳು, ಗೊಲ್ಲರ ಕೇರಿಗಳು, ಇದನ್ನು ಯಾರು ಮಾಡಬೇಕು? ರಾಜನೇ ಮಾಡಬೇಕು. ನಾವು ಅಪ್ಪಿತಪ್ಪಿ ನಮ್ಮ ಮನೆ ಮುಂದೆ ಅಂಗಳ ಗುಡಿಸಲ್ಲ, ಅದು ಸರ್ಕಾರದ ಜಾಗ ಅಂತ. ಹಾಗಿದ್ದು ನಾವು ಕಟ್ತೀವ? ಖಂಡಿತ ಕಟ್ಟಲ್ಲ. ಗ್ರಾಮಾನ್ ಪುರಃ ಪತ್ತನಾನಿ ದುರ್ಗಾಣಿ ವಿವಿಧಾನಿ ಚ ಘೋಷಾನ್ ವೃಜಾಂಶ ಶಿಬಿರಾನ್ ನಗರಾನ್ ಕೇಟ ಕರ್ವಟಾನ್. ಗ್ರಾಮಗಳನ್ನು ನಿರ್ಮಾಣ ಮಾಡಿಸಿದ, ಪುರಗಳ ನಿರ್ಮಾಣ ಮಾಡಿಸಿದ, ಪಟ್ಟಣಗಳ ನಿರ್ಮಾಣ ಮಾಡಿಸಿದ, ಕೋಟೆಗಳ ನಿರ್ಮಾಣ ಮಾಡಿಸಿದ, ಗೋಶಾಲೆಗಳನ್ನು ನಿರ್ಮಾಣ ಮಾಡಿಸಿದ. ಇವತ್ತು ಗೋಶಾಲೆಗಿಂತ ಫಾಸ್ಟಾಗಿ ಕಸಾಯಿಖಾನೆಗಳ ನಿರ್ಮಾಣ ಆಗ್ತಾ ಇವೆ. ಗೊಲ್ಲರ ಕೇರಿಗಳ ನಿರ್ಮಾಣ ಮಾಡಿಸಿದ. ಸೇನಾ ಶಿಬಿರ, ಸೈನ್ಯ ಬಹಳ ಮುಖ್ಯ ದೇಶದ ರಕ್ಷಣೆಗೆ. ಸಂತೆ ಸೇರುವ ಸ್ಥಳ. ಸಂತೆ ಯಾರು ಮೇಂಟೈನ್ ಮಾಡ್ತಾರಪ್ಪ? ಸಂತೆಗೆ ನಾವು ಸಾಮಾನು ತರ್ತೀವಿ ದುಡ್ಡು ಕೊಟ್ಟು, ಸಂತೆ ಗುಡಿಸ್ಲಿಕ್ಕೆ, ಅಲ್ಲಿ ಅವರಿಗೆಲ್ಲ ಮಳಿಗೆ ಕಟ್ಟಿಸ್ಕೊಡ್ಲಿಕ್ಕೆ ನಾವು ಹೋಗ್ತೀವ? ಅದನ್ನು ಸರ್ಕಾರ ಮಾಡಬೇಕು. ಸಂತೆ ಸ್ಥಳಗಳು, ನಾನಾ ಬಗೆಯ ವಾಸಸ್ಥಾನಗಳು ಎಲ್ಲವನ್ನು ಕೂಡ ಏರ್ಪಾಡು ಮಾಡಿ. ಯಾವ ವ್ಯವಸ್ಥೆ ಇರಲಿಲ್ಲ, ಎಲ್ಲ ಹಾಳಾಗಿ ಹೋಗಿತ್ತು ಏನು ಕಾಲದಲ್ಲಿ. ಒಮ್ಮೆ ಹಾಳಾಗಿದ್ದನ್ನೆಲ್ಲ ಅಪ್ಪ ಮಾಡಿದ್ದನ್ನು ಮಗ ಸರಿ ಮಾಡಿದ. ಅದಾಗಬೇಕು. ಹಾಗೆ ಅವನಿಗೆ ಸ್ವಲ್ಪ ಬೇಸರವೂ ಇತ್ತು, ತನ್ನ ತಂದೆಯಿಂದ ಹೀಗಾಗಿದೆ ಅಂಥೇಳಿ. ಹಾಗಾಗಿ ಅದೆಲ್ಲವನ್ನು ಕೂಡ ಸರಿಪಡಿಸಿದ. ಮುಂದೆ ಪೃಥುಚಕ್ರವರ್ತಿ ಅಶ್ವಮೇಧ ಯಾಗ ಮಾಡ್ತಾ ಹೋಗ್ತಾನೆ. 99 ಅಶ್ವಮೇಧ ಯಾಗ ಮಾಡ್ತಾನೆ. ಒಂದು ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಇಡೀ ಪ್ರಪಂಚ ಪರ್ಯಟನೆ ಮಾಡಿ ಬರಬೇಕು. ಎಲ್ಲ ಕಡೆ ಹೋಗಿ ಎಲ್ಲ ರಾಜರನ್ನು ನಿಗ್ರಹ ಮಾಡಿ ಬರಬೇಕು. ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಎಲ್ಲ ರಾಜರನ್ನು ಗೆಲ್ಲಬೇಕು. ಅಶ್ವಮೇಧ ಯಾಗ, ರಾಜಸೂಯ ಯಾಗ. ಅಂತಹ ಅಶ್ವಮೇಧ ಒಂದು ಯಾಗ ಮಾಡೋದು ಕಷ್ಟ. 99 ಅಶ್ವಮೇಧ ಯಾಗ ಮಾಡಿದ, ಇನ್ನೊಂದು ಮಾಡಲಿಕ್ಕೆ 99 ಮಾಡಿ ಒಂದು ಮಾಡೋದು ಕಷ್ಟ. ಆದರೆ ಆಗುವುದಿಲ್ಲ. ಯಾಕೆಂದರೆ ಯೋಗ್ಯತೆ ನೀವು ಯಾವುದನ್ನು ಮಾಡಲಿಕ್ಕಾಗಲ್ಲ. ಪ್ರತಿಯೊಬ್ಬನ ಯೋಗ್ಯತೆ, ಸ್ವಭಾವ, ಯೋಗ್ಯತೆ ಅದನ್ನು ಮೀರಿ ಯಾವುದೂ ಆಗೋದಿಲ್ಲ. 100ನೇ ಯಾಗವನ್ನು ಮಾಡಲಿಕ್ಕೆ ಹೊರಟ. ಇಂದ್ರನಿಗೆ ಶುರು ಆಯಿತು ಬುಗುಬುಗು, ನನ್ನ ಕುರ್ಚಿ ಅಳ್ಳಾಡಲಿಕ್ಕೆ ಶುರು ಆಯಿತು ಅಂತ. ಇನ್ನೊಂದು ಯಾಗ ಮಾಡಿದರೆ, ಇನ್ನೊಂದು ಅಶ್ವಮೇಧ ಯಾಗ ಮಾಡಿದರೆ
100 ಯಾಗ, ಶತಕೃತು. ಇಂದ್ರನಿಗೆ ಶತಕೃತು ಅಂತ ಹೆಸರು. 100 ಯಾಗ ಮಾಡಿದರೆ ಮಾತ್ರ ಅದು ಸಿಗೋದು. ಅಷ್ಟು ಸುಲಭ ಸಿಗೋ ಪಟ್ಟ ಅಲ್ಲ ಅದು, ಅಲ್ವಾ? ಕೆಲವರು ಹುಟ್ಟುತ್ತಂಗೆ ಆ ಪದವಿ ಸಿಗಬೇಕು ಅಂತ ಬಯಸ್ತಾರೆ. ಅದು ಹೇಗೆ ಸಿಗತ್ತೆ? ನನ್ನ ಅಪ್ಪ ಆಗಿದ್ದ, ನನ್ನ ಅಜ್ಜ ಆಗಿದ್ದ ಅಂತ ಹೇಳಿ ಸಿಗ್ತದೆ ಆ ಪೋಸ್ಟ್? ಹಾಗೆಲ್ಲ ಸಿಗಲ್ಲ. ಅದಕ್ಕೆ ಯೋಗ್ಯತೆ ಬೇಕು. ಯೋಗ್ಯತೆ ಇದೆ, ಹುಡ್ಕೊಂಡು ಬರ್ತದೆ, ಅಲ್ವಾ? ನಮ್ಮ ದೇವೇಗೌಡರು ಕನಸಲ್ಲಿ ಯೋಚನೆ ಮಾಡಿದ್ರು ಪ್ರಧಾನಿ ಆಗ್ತೀನಿ ಅಂತ. ಯೋಗ್ಯತೆ ಇತ್ತು ಅವರಿಗೆ, ಆಗಿತ್ತು. ಯೋಗ್ಯತೆ ಇಲ್ಲ ಅಂತಾದರೆ ಏನು ಶತಾಯ ಗತಾಯ ಅಂತ ಅಲ್ಲ, ಏನು ಮಾಡಿದ್ರೆ ಆಗೋದಿಲ್ಲ. 99 ಯಾಗ ಮಾಡಿದ್ರೆ 1 ಮಾಡೋದು ಕಷ್ಟ ಉಂಟಾ? ಆಗಲಿಲ್ಲ. ಯಾಕೆ ಅಂದರೆ ಅವನಿಗೆ ಯೋಗ್ಯತೆ ಇಲ್ಲ. 100ನೇ ಯಾಗ ಮಾಡಲಿಕ್ಕೆ ಹೊರಟ ದೇವೇಂದ್ರ ಅದು ನಿಲ್ಲಿಸಬೇಕು ಅಂತೇನು ಮಾಡೋದು? ಯಾಗದ ಕುದುರೆಯನ್ನು ಅಪಹಾರ ಮಾಡಿಬಿಟ್ಟ. ಪಾಖಂಡ ವೇಷ ಧರಿಸಿ ಆ ಕುದುರೆ ಹಿಡ್ಕೊಂಡು ಪಲಾಯನ ಮಾಡ್ತಾ ಇದ್ದ. ಇದನ್ನು ಅತ್ರಿ ಮಹರ್ಷಿಗಳು ನೋಡ್ತಾರೆ. ಈ ಪೃಥು ಚಕ್ರವರ್ತಿಗೆ 5 ಜನ ಮಕ್ಕಳು. ಅದರಲ್ಲಿ ಮೊದಲೇ ಅವನು ವಿಜಿತಾಶ್ವ ಅಂತ, ಅವನಿಗೆ ಹೆಸರು ಬಂದದೇ ವಿಜಿತಾಶ್ವ ಅಂತ. ಅವನಿಗೆ ಅಂತರ್ಧಾನ ಅಂತ ಮತ್ತೊಂದು ಹೆಸರು. ಅವನು ಯಾವಾಗ ಬೇಕಾದರೂ ಅದೃಷ್ಟನಾಗ್ಬೋದು. ಅದು ಇಂದ್ರ ಕಲಿಸಿದ ವಿದ್ಯೆ. ಇಂದ್ರ ಅವನಿಗೊಂದು ವಿದ್ಯೆ ಕಲಿಸಿದ್ದಾನೆ, ಯಾವಾಗ ಬೇಕಾದ್ರೆ ನೀನು ಅಂತರ್ಧಾನ ಆಗ್ಬೋದು ಅಂತ. ಅದು ರಾಜರಲ್ಲೆಲ್ಲ ಇಲ್ಲ. ಈಗವ್ರು ಸಿಕ್ಕಿದ್ರೆ ಒಳ್ಳೆ ಇತ್ತು. ಪ್ರೊಟೆಕ್ಷನ್ನೇ ಬೇಡ ಯಾರಿಗೂ. ಇವತ್ತು ಆಡಳಿತ ಮಾಡಿಸೋರಿಗೆ ಅಂತರ್ಧಾನ ಶಕ್ತಿ ಇದು ಬಿಟ್ಟರೆ ಮಯ ಕೊಡೋದು ಇದಕ್ಕಿದ್ದ ಹಾಗೆ. ಅವರಿಗೆಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಅಂಗರಕ್ಷಕರನ್ನು ನೀಡಬೇಕಾ? ಇಲ್ಲ. ನೋಡಿ, ಅದು ಇವನಿಗೆ ಮಾತ್ರ ಇದ್ದದ್ದು, ವಿಜಿತಾಶ್ವನಿಗೆ. ಆ ವಿಚಾರ ಇಲ್ಲಿ ಬರುತ್ತೆ. ಪೃಥುಕುಮಾರ, ಪೃಥ್ವಿನ ಮಗ ವಿಜಿತಾಶ್ವ, ಅವನನ್ನು ಬೆನ್ನಟ್ಟಲಿಕ್ಕೆ ಹೇಳ್ತಾನೆ ಅತ್ರಿಮುನಿ, ಅವನನ್ನು ನಿಗ್ರಹ ಮಾಡುವಂತ. ಆದರೆ ವಿಜಿತಾಶ್ವನಿಗೆ ಅವ ಪಾಖಂಡಿ ವೇಷದಲ್ಲಿದ್ದಾನೆ. ಪಾಖಂಡಿಯನ್ನು ಕೊಲ್ಲಬಾರದು ಅಂತ, ಅವ್ರ ಜೊತೆ ಯುದ್ಧ ಮಾಡೋದು ಧರ್ಮ ಅಲ್ಲ ಅಂತ ತಿಳ್ಕೊಂಡು ಹಿಂಜರಿತಾನೆ. ಸರಿ, ಅತ್ರಿ ಮುನಿ ಈ ಕುದುರೆಗಳನಿಗೆ ಶಾಸ್ತಿ ಮಾಡಬೇಕು ಅಂತ ಮತ್ತೆ ಕಳಿಸ್ತಾನೆ ಅವನನ್ನು. ಆಗ ಇಂದ್ರ ಪಾಖಂಡಿ ವೇಷವನ್ನು ತೊರೆದು ಅದೃಷ್ಟನಾಗಿಬಿಡ್ತಾನೆ. ಆಗ ಕುದುರೆ ತಂದು ತಂದೆಗೆ ಒಪ್ಪಿಸ್ತಾನೆ. ಹಾಗಾಗಿ ಇವನಿಗೆ ವಿಜಿತಾಶ್ವ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮತ್ತೆ ಇವನೆಲ್ಲಾದರೂ ಆರಂಭ ಮಾಡಿದರೆ, ಒಮ್ಮೆ ಅಟೆಂಪ್ಟ್ ಮಾಡಿದಾನಂದರೆ ಸಂಶಯ ಇದ್ದೇ ಇರುತ್ತೆ, ಮತ್ತೆ ಇವನು ಮಾಡೇ ಮಾಡ್ತಾನೆ ಅಂತ. ಒಮ್ಮೆ ಕಳ್ಳತನ ಮಾಡಿದವ ಇನ್ನೊಮ್ಮೆ ಮಾಡಬಹುದು ಅಂತ ಅನಿಸುತ್ತೆ. ಒಬ್ಬ ಕಳ್ಳ ಮುಂದೆ ಒಳ್ಳೆಯವನಾದ ಕೂಡ ಜನ ನಂಬಲ್ಲ, ಯಾಕೆ ಕಳ್ಳತನ ಮಾಡಿರ್ತಾನಲ್ಲ. ಹಾಗೆ ಮತ್ತೆ ಇನ್ನೊಮ್ಮೆ ಕುದುರೆನ ಅಪಹರಿಸಿದ. ಆಗ ಪುನಃ ವಿಜಿತಾಶ್ವ ಬೆನ್ನಟ್ಟಿ ಬಂದಾಗ ಇವಾಗ ಕಣ್ಮರೆಯಾಗಿಬಿಡ್ತಾನೆ. ಆಮೇಲೆ ಇಂದ್ರನ ನಾಶ ಮಾಡಬೇಕು ಅಂತ ಋತುರಾಜ ಆಲೋಚನೆ ಮಾಡ್ತಾನೆ. ನನ್ನ ಯಾಗಕ್ಕೆ ಇವನು ವಿಘ್ನವನ್ನುಂಟು ಮಾಡ್ತಾ ಇದ್ದಾನೆ, ಇವನನ್ನು ನಾಶ ಮಾಡಬೇಕು. ಆ ಥರ ನಾಶ ಮಾಡಬೇಕು ಅಂತ ಸಲಹೆ ಕೊಟ್ಟವರು ಮುನಿಗಳು. ಒಂದು ಕೆಲಸ ಮಾಡೋದು, ಹೇಗೋ ಯಜ್ಞ ಮಾಡ್ತಾ ಇದ್ದೆ, ಅದರಲ್ಲಿ ಅವನನ್ನೇ ಹವಿಸ ಇಂದ್ರನನ್ನೇ. ಹಾಗೆ ಹೇಳಿದಾಗ ಬ್ರಹ್ಮದೇವರು ತಡೀತಾರೆ. ಇದು ಸರಿಯಲ್ಲಪ್ಪ, ನೀನು ಮಾಡುವಂಥದ್ದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥ ಯಜ್ಞ, ಅದರಲ್ಲಿ ಇಂದ್ರನನ್ನು ಕೊಲ್ಲುವಂಥದ್ದು ಸರಿಯಲ್ಲ. ಯಾಕೆಂದರೆ ಇಂದ್ರ ಅತ್ಯಂತ ಪ್ರೀತಿಪಾತ್ರನಾದವ ವಿಷ್ಣುವಿಗೆ. ವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಇಂದ್ರನನ್ನು ಕೊಲ್ಲೋದು ಸರಿಯಲ್ಲ. ನೀನೇನಾದರೂ ಅವನನ್ನು ಕೊಂದರೆ ಅವ ಪಾಖಂಡಿ ವೇಷ ಧರಿಸಿದ್ದಾನೆ, ಅವನ ಪಾದೋರಿಸಿದ್ದಾರೆ, ಈಗ ಅವರೆಲ್ಲ ಹೆಚ್ಚಾಗಿಬಿಡ್ತಾರೆ. ಪಾಖಂಡ ಮತ ಬೆಳೆಲಿಕ್ಕೆ ಶುರು ಆಗ್ತದೆ. ಅದು ಈಗ ಬೆಳೆದಿದೆ ಬಿಡಿ, ಶುರು ಆಗುತ್ತೆ. ಆದ್ದರಿಂದ ಅವನನ್ನು ಕೊಲ್ಲಬೇಡ, ಅವನನ್ನು ವಿರೋಧ ಮಾಡಬೇಡ. ಪಾಖಂಡ ಮತ ಹೆಚ್ಚಾಗತಕ್ಕಂತಹ ಸಂದರ್ಭ ಇದೆ. ಅದಕ್ಕೋಸ್ಕರವಾಗಿ ನೀನು ಈ ಯಾಗವನ್ನು ನಿಲ್ಲಿಸು. ಯಾಕೆ? ಈ ಯಾಗವನ್ನು ಮಾಡುವ ಯೋಗ್ಯತೆ ನಿನಗೆ ಇಲ್ಲ. ಪರಮಾತ್ಮನ ಸಂಕಲ್ಪ ಇದೆ. ಪ್ರತಿಯೊಬ್ಬನ ಯೋಗ್ಯತೆ, ಸ್ವಭಾವ, ಯೋಗ್ಯತೆ ಅದನ್ನು ಮೀರಿ ಯಾವುದೂ ಆಗೋದಿಲ್ಲ. 100ನೇ ಯಾಗವನ್ನು ಮಾಡಲಿಕ್ಕೆ ಹೊರಟ ಇಂದ್ರನಿಗೆ ಶುರು ಆಯಿತು, ಬುಗುಬುಗು, ನನ್ನ ಕುರ್ಚಿ ಅಳ್ಳಾಡಲಿಕ್ಕೆ ಶುರು ಆಯಿತು ಅಂತ. ಇನ್ನೊಂದು ಯಾಗ ಮಾಡಿದರೆ, ಇನ್ನೊಂದು ಅಶ್ವಮೇಧ ಯಾಗ ಮಾಡಿದರೆ
100 ಯಾಗ, ಶತಕೃತು. ಇಂದ್ರನಿಗೆ ಶತಕೃತು ಅಂತ ಹೆಸರು. 100 ಯಾಗ ಮಾಡಿದರೆ ಮಾತ್ರ ಅದು ಸಿಗುವುದು. ಯೋಗ್ಯತೆ ಇಲ್ಲ ಅಂತಾದರೆ ಏನು ಶತಾಯ ಗತಾಯ ಅಂತ ಅಲ್ಲ, ಏನು ಮಾಡಿದ್ರೆ ಆಗೋದಿಲ್ಲ. 99 ಯಾಗ ಮಾಡಿದ್ರೆ ಒಂದು ಮಾಡೋದು ಕಷ್ಟ ಉಂಟಾ? ಆಗಲಿಲ್ಲ. ಯಾಕೆ ಅಂದರೆ ಅವನಿಗೆ ಯೋಗ್ಯತೆ ಇಲ್ಲ. 100ನೇ ಯಾಗ ಮಾಡಲಿಕ್ಕೆ ಹೊರಟ ದೇವೇಂದ್ರ ಅದು ನಿಲ್ಲಿಸಬೇಕು ಅಂತೇನು ಮಾಡೋದು, ಯಾಗದ ಕುದುರೆಯನ್ನು ಅಪಹಾರ ಮಾಡಿಬಿಟ್ಟ. ಪಾಖಂಡ ವೇಷ ಧರಿಸಿ ಆ ಕುದುರೆ ಹಿಡ್ಕೊಂಡು ಪಲಾಯನ ಮಾಡ್ತಾ ಇದ್ದ. ಇದನ್ನು ಅತ್ರಿ ಮಹರ್ಷಿಗಳು ನೋಡ್ತಾರೆ. ಈ ಪೃಥು ಚಕ್ರವರ್ತಿಗೆ 5 ಜನ ಮಕ್ಕಳು. ಅದರಲ್ಲಿ ಮೊದಲೇ ಅವನು ವಿಜಿತಾಶ್ವ ಅಂತ, ಅವನಿಗೆ ಹೆಸರು ಬಂದದೇ ವಿಜಿತಾಶ್ವ ಅಂತ. ಅವನಿಗೆ ಅಂತರ್ಧಾನ ಅಂತ ಮತ್ತೊಂದು ಹೆಸರು. ಅವನು ಯಾವಾಗ ಬೇಕಾದರೂ ಅದರ್ಶನಾಗ್ಬೋದು. ಅದು ಇಂದ್ರ ಕಲಿಸಿದ ವಿದ್ಯೆ. ಇಂದ್ರ ಅವನಿಗೊಂದು ವಿದ್ಯೆ ಕಲಿಸಿದ್ದಾನೆ, ಯಾವಾಗ ಬೇಕಾದ್ರೆ ನೀನು ಅಂತರ್ಧಾನ ಆಗ್ಬೋದು ಅಂತ. ಅದು ರಾಜರಲ್ಲೆಲ್ಲ ಇಲ್ಲ. ಈಗವ್ರು ಸಿಕ್ಕಿದ್ರೆ ಒಳ್ಳೆ ಇತ್ತು. ಪ್ರೊಟೆಕ್ಷನ್ನೇ ಬೇಡ ಯಾರಿಗೂ. ಇವತ್ತು ಆಡಳಿತ ಮಾಡಿಸೋರಿಗೆ ಅಂತರ್ಧಾನ ಶಕ್ತಿ ಇದು ಬಿಟ್ಟರೆ ಮಾಯಾಗೊಡೋದು ಇದಕ್ಕಿದ್ದ ಹಾಗೆ. ಅವರಿಗೆಲ್ಲ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಅಂಗರಕ್ಷಕರನ್ನು ನೀಡಬೇಕಾ? ಇಲ್ಲ. ನೋಡಿ, ಅದು ಇವನಿಗೆ ಮಾತ್ರ ಇದ್ದದ್ದು, ವಿಜಿತಾಶ್ವನಿಗೆ. ಪೃಥುಕುಮಾರ, ಪೃಥುವಿನ ಮಗ ವಿಜಿತಾಶ್ವ, ಅವನನ್ನು ಬೆನ್ನಟ್ಟಲಿಕ್ಕೆ ಹೇಳ್ತಾನೆ ಅತ್ರಿಮುನಿ, ಅವನನ್ನು ನಿಗ್ರಹ ಮಾಡುವಂತ. ಆದರೆ ವಿಜಿತಾಶ್ವನಿಗೆ ಅವ ಪಾಖಂಡಿ ವೇಷದಲ್ಲಿದ್ದಾನೆ. ಪಾಖಂಡಿಯನ್ನು ಕೊಲ್ಲಬಾರದು ಅಂತ, ಅವ್ರ ಜೊತೆ ಯುದ್ಧ ಮಾಡೋದು ಧರ್ಮ ಅಲ್ಲ ಅಂತ ತಿಳ್ಕೊಂಡು ಹಿಂಜರಿತಾನೆ. ಸರಿ, ಅತ್ರಿ ಮುನಿ ಈ ಕುದುರೆಗಳನಿಗೆ ಶಾಸ್ತಿ ಮಾಡಬೇಕು ಅಂತ ಮತ್ತೆ ಕಳಿಸ್ತಾನೆ ಅವನನ್ನು. ಆಗ ಇಂದ್ರ ಪಾಖಂಡಿ ವೇಷವನ್ನು ತೊರೆದು ಅದರ್ಶನಾಗಿಬಿಡ್ತಾನೆ. ಆಗ ಕುದುರೆ ತಂದು ತಂದೆಗೆ ಒಪ್ಪಿಸ್ತಾನೆ. ಹಾಗಾಗಿ ಇವನಿಗೆ ವಿಜಿತಾಶ್ವ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮತ್ತೆ ಇವನೆಲ್ಲಾದರೂ ಆರಂಭ ಮಾಡಿದರೆ, ಒಮ್ಮೆ ಅಟೆಂಪ್ಟ್ ಮಾಡಿದಾನಂದರೆ ಸಂಶಯ ಇದ್ದೇ ಇರುತ್ತೆ, ಮತ್ತೆ ಇವನು ಮಾಡೇ ಮಾಡ್ತಾನೆ ಅಂತ. ಒಮ್ಮೆ ಕಳ್ತನ ಮಾಡಿದವ ಇನ್ನೊಮ್ಮೆ ಮಾಡಬಹುದು ಅಂತ ಅನಿಸುತ್ತೆ. ಒಬ್ಬ ಕಳ್ಳ ಮುಂದೆ ಒಳ್ಳೆಯವನಾದ್ರೂ ಕೂಡ ಜನ ನಂಬಲ್ಲ, ಯಾಕೆ ಕಳ್ತನ ಮಾಡಿರ್ತಾನಲ್ಲ. ಹಾಗೆ ಮತ್ತೆ ಇನ್ನೊಮ್ಮೆ ಕುದುರೆನ ಅಪಹರಿಸಿದ. ಆಗ ಪುನಃ ವಿಜಿತಾಶ್ವ ಬೆನ್ನಟ್ಟಿ ಬಂದಾಗ ಇವಾಗ ಕಣ್ಮರೆಯಾಗಿಬಿಡ್ತಾನೆ. ಆಮೇಲೆ ಇಂದ್ರನನ್ನು ನಾಶ ಮಾಡಬೇಕು ಅಂತ ಋತುರಾಜ ಆಲೋಚನೆ ಮಾಡ್ತಾನೆ. ನನ್ನ ಯಾಗಕ್ಕೆ ಇವನು ವಿಘ್ನವನ್ನು ಉಂಟು ಮಾಡ್ತಾ ಇದ್ದಾನೆ, ಇವನನ್ನು ನಾಶ ಮಾಡಬೇಕು. ಆ ಥರ ನಾಶ ಮಾಡಬೇಕು ಅಂತ ಸಲಹೆ ಕೊಟ್ಟವರು ಮುನಿಗಳು. ಒಂದು ಕೆಲಸ ಮಾಡಬೇಕು, ಹೇಗೋ ಯಜ್ಞ ಮಾಡ್ತಾ ಇದ್ದೀವಿ, ಅದರಲ್ಲಿ ಅವನನ್ನೇ ಹವಿಸ ಇಂದ್ರನನ್ನೇ. ಹಾಗೆ ಹೇಳಿದಾಗ ಬ್ರಹ್ಮದೇವರು ತಡೀತಾರೆ. ಇದು ಸರಿಯಲ್ಲಪ್ಪ, ನೀನು ಮಾಡುವಂಥದ್ದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥ ಯಜ್ಞ, ಅದರಲ್ಲಿ ಇಂದ್ರನನ್ನು ಕೊಲ್ಲುವಂಥದ್ದು ಸರಿಯಲ್ಲ. ಯಾಕೆಂದರೆ ಇಂದ್ರ ಅತ್ಯಂತ ಪ್ರೀತಿಪಾತ್ರನಾದವ ವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಇಂದ್ರನನ್ನು ಕೊಲ್ಲೋದು ಸರಿಯಲ್ಲ. ನೀನೇನಾದರೂ ಅವನನ್ನು ಕೊಂದರೆ ಅವ ಪಾಖಂಡಿ ವೇಷ ಧರಿಸಿದ್ದಾನೆ, ಅವನ ಪಾದೋರಿಸಿದ್ದಾರೆ, ಈಗ ಅವರೆಲ್ಲ ಹೆಚ್ಚಾಗಿಬಿಡ್ತಾರೆ. ಪಾಖಂಡ ಮತ ಬೆಳಲಿಕ್ಕೆ ಶುರು ಆಗ್ತದೆ. ಅದೇ ಈಗ ಬೆಳೆದಿದೆ ಬಿಡಿ, ಶುರು ಆಗುತ್ತೆ. ಆದ್ದರಿಂದ ಅವನನ್ನು ಕೊಲ್ಲಬೇಡ, ಅವನನ್ನು ವಿರೋಧ ಮಾಡಬೇಡ. ಪಾಖಂಡ ಮತ ಹೆಚ್ಚಾಗತಕ್ಕಂತಹ ಸಂದರ್ಭ ಇದೆ. ಅದಕ್ಕೋಸ್ಕರವಾಗಿ ನೀನು ಈ ಯಾಗವನ್ನು ನಿಲ್ಲಿಸು. ಯಾಕೆ? ಈ ಯಾಗವನ್ನು ಮಾಡುವ ಯೋಗ್ಯತೆ ನಿನಗೆ ಇಲ್ಲ, ಪರಮಾತ್ಮನ ಸಂಕಲ್ಪ ಇದೆ. ಆದ್ದರಿಂದ ಹರಿಯ ಸಂಕಲ್ಪ ಇಲ್ಲ ಅಂತಾದರೆ ಏನು ಮಾಡಲಿಕ್ಕಾಗೋದಿಲ್ಲ. ಕೌರವರಿಗೂ ಪಾಂಡವರು ಪಗಡೆ ಆಟ ಆಯಿತು. ಆಡುವಾಗ ಏನೆಲ್ಲ ಆಯಿತು? ಭೀಮನ ಒಂದು ತೋಳು ಬಲ ಎಷ್ಟು ಅಂದರೆ 10,000 ಆನೆಗಳ ಬಲ ಅಲ್ವಾ? ದ್ರೌಪದಿಯ ವಸ್ತ್ರಾಪಹಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೇ ದುಶ್ಯಾಸನ ಸೊಳ್ಳೆ ಕೊಂದಾಗ ಕೊಂದ್ಬಿಡ್ಬೋಯ್ತು ಅವನನ್ನು. ಯಾಕೆ ಮಾಡಲಿಲ್ಲ? ಅದಕ್ಕೆ 12 ವರ್ಷ ವನವಾಸ ಮಾಡಿ 1 ವರ್ಷ ಅಜ್ಞಾತವಾಸ ಮಾಡಿ ಬರಬೇಕಾ? ಇಲ್ಲಲ್ಲ, ಆಗಲೇ ಮಾಡ್ಬೋಯ್ತು. ಕಷ್ಟಪಡಬೇಕಾಗಿರಲಿಲ್ಲ. ಕಷ್ಟಪಟ್ಟಿಲ್ಲ ಪಾಂಡವರು.
ದುರ್ಯೋಧನ ಹಾಗೆ ಖುಷಿ ಪಡ್ತಾ ಇದ್ದ, ಹೇಗೆ ಕಷ್ಟ ಕೊಟ್ಟೆ ನಾನು 13 ವರ್ಷ. ಧರ್ಮರಾಜ ಚೆನ್ನಾಗಿದ್ದ ಕಾಡಿನಲ್ಲಿ 12 ವರ್ಷ. ಅವ ಅಂದ್ಕೊಂಡೆ ಅಷ್ಟೇ, ಹಾಗೆ ಭಾಳ ಕಷ್ಟಪಡ್ತಾ ಇದ್ದಾರೆ ಅಂತ. ಅನೇಕ ಸಂದರ್ಭಗಳಲ್ಲಿ ಈ ಕೌರವರನ್ನು ನಾಶ ಮಾಡತಕ್ಕಂತಹ ಅವಕಾಶ ಸಿಕ್ಕಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಯಾಕೆ ಅಂದರೆ ಕೃಷ್ಣನ ಸಂಕಲ್ಪ. ದುರ್ಯೋಧನ ಪಾಪದ ಕೊಡ ತುಂಬಬೇಕು, ದುಶ್ಯಾಸನ ಪಾಪದ ಕೊಡ ತುಂಬಬೇಕು. ಕೆಲವೊಮ್ಮೆ ದುಷ್ಟರು ಮೆರಿತಾ ಇದ್ರು ಕೂಡ ನಮ್ಗನ್ಸುತ್ತೆ, ಯಾಕೆ ಪರಮಾತ್ಮ ಸುಮ್ಮನೆ ಇದ್ದಾನೆ, ಏನಾದ್ರು ಮಾಡಬಾರ್ದು ನಿಮಗೆ, ಸರಿಯಾಗಿ ಪೆಟ್ಟು ಕೊಡಬೇಕು ಅಂತ. ಇವತ್ತು ಎಷ್ಟೋ ದುಷ್ಟರು ಮೆರಿತಾ ಇದ್ದಾರೆ, ನಮ್ಗೆ ಹಾಗೆ ಅನ್ಸುತ್ತೆ ಒಮ್ಮೊಮ್ಮೆ ಅಲ್ವಾ. ಅವರು ಕೂಡ ಹಾಗೆ ಅನ್ಕೋತಾರೆ, ನಾನು ಇಷ್ಟೆಲ್ಲ ಕೆಟ್ಟವನಿದ್ದೇನೆ, ಯಾವ ನಿಮ್ಮ ದೇವರು ಧರ್ಮ ಯಾರು ಏನೂ ಮಾಡ್ತಾ ಇಲ್ಲ ನನ್ನ. ಕೊನೆ ಕಾಲಕ್ಕೆ ಬುದ್ಧಿ ಬರ್ತದೆ ಕೆಲವರಿಗೆ, ಅಲ್ಲಿವರೆಗೆ ಮೆರೀತಾರೆ. ಏನೋ ಒಂದು ಅನುಭವ ಆಗತ್ತೆ, ನಿಜವಾದ ಹಾಗೆಲ್ಲ ಟರ್ನ್ ಆಗಲ್ಲ. ಹಾಗೆ ಹರಿಯ ಸಂಕಲ್ಪ ಅದನ್ನು ಮೀರಲಿಕ್ಕೆ ಯಾರಿಗೂ ಆಗಲ್ಲ. ನಾವು ಸುಮ್ಮನೆ ಯಾರ್ಯಾರನ್ನು ಹಿಂದೆ ಬಂತದು, ಧ್ರುವನ ಚರಿತ್ರೆಯಲ್ಲಿ ಬಂತದು, ನಾರದರು ಉಪದೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಯಾರ್ಯಾರನ್ನು ನನಗೆ ಇಂಥವರಿಂದ ಈ ಕಷ್ಟ ಆಯಿತು, ಇಂಥವರಿಂದ ಈ ಕಷ್ಟ ಆಯಿತು, ಇಂಥವರಿಂದ ಭಾರಿ ಒಳ್ಳೆಯದಾಯಿತು, ಅವರೇ ನನಗೆ ದೇವರು ಅಲ್ವಾ. ಹಾಗೆ ಯಾರ್ಯಾರನ್ನು ಹುಳುಮಾನವರನ್ನು ದೇವರ ಹಾಗೆ ಮೆರೆಸ್ತೇವೆ. ಪಾಪ ಅವರು ಏನು ಮಾಡಿರಲ್ಲ, ಸುಮ್ಮನೆ ಅವ್ರನ್ನ ದ್ವೇಷ ಮಾಡ್ತಾ ಹೋಗ್ತೇವೆ, ನಮಗೆ ಕಷ್ಟ ತಂದು ಕೊಟ್ಟರು ಅಂತೇಳಿ. ಅದೆಲ್ಲ ಪರಮಾತ್ಮನ ಸಂಕಲ್ಪ ಮತ್ತು ನಮ್ಮ ಪ್ರಾರಬ್ಧ ಕರ್ಮ. ಅವನ ಸಂಕಲ್ಪ ಯಾಕೆ ಬದಲಾಗಬಾರ್ದು, ಯಾಕೆ ಎಲ್ರಿಗೂ ಒಳ್ಳೆಯದನ್ನು ಮಾಡಬಾರ್ದು? ಅದೇ ಮುಂದೆ ಬರುತ್ತೆ 7ನೇ ಸ್ಕಂದದಲ್ಲಿ. ಅದನ್ನೇ ಕೇಳ್ತಾನೆ ಪರೀಕ್ಷಿತ, ಇದು ಯಾಕೆ ವೈಷಮ್ಯ ನಿರ್ಘೃಣ್ಯ ಯಾಕೆ ಪರಮಾತ್ಮನಿಗೆ? ಎಲ್ಲರೂ ಚೆನ್ನಾಗಿರಲಪ್ಪ ಅಲ್ವಾ. ನಮ್ಮ ಕರ್ಮಾನುಸಾರ ಏನಾಗಬೇಕು ಅದು ಆಗತ್ತೆ. ಅದು ನಮಗೆ ಗೊತ್ತಿಲ್ಲ ನಾವು ಪ್ರಯತ್ನ ಮಾಡ್ತೇವೆ, ಭಗವಂತನಿಗೆ ಗೊತ್ತುಂಟ. ಅದರಿಂದ ಒಂದು ಸತ್ಯ ಸಂಕಲ್ಪ, ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುವುದು. ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ. ಇಂತಹ ಮಾರ್ಮಿಕವಾಗಿರ್ತಕ್ಕಂತಹ ಮಾತುಗಳು. ನಾವು ಅಂದ್ಕೊಂಡ ಹಾಗೆ ಎಲ್ಲೋ ಆಗತ್ತೆ ಅನ್ಕೋತೀವಿ. ನಾವು ಅಂದ್ಕೊಂಡದ್ದೇ ಬೇರೆ, ಆಗುವಂಥದ್ದೇ ಬೇರೆ. ಆ ಪರಮಾತ್ಮನ ಸಂಕಲ್ಪ ಇಲ್ಲ. ಅವನ ಸಂಕಲ್ಪವಂತೆ ನಿನ್ನ 100ನೇ ಯಾಗ ನಿಂತು ಹೋಗಿದೆ. ಆದ್ದರಿಂದ ಇಂದ್ರನನ್ನು ನೀನು ಹೀಗೆ ದ್ವೇಷ ಮಾಡಬೇಡ, ಅವನನ್ನು ಸಾಯಿಸೋ ಪ್ರಯತ್ನ ಮಾಡಬೇಡ. ಹೀಗೆಲ್ಲ ಮಾಡಿದರೆ ದೇವತೆಗೆ ಕೋಪ ಬರುತ್ತೆ. ಕೋಪ ಅಂದರೆ ಏನಾಗುತ್ತೆ? ಮಳೆ ಬರಲ್ಲ, ಬೆಳೆಯಾಗೋದಿಲ್ಲ, ಅದರ ಭಯ ಇದೆ. ನೋಡಿ, ಪ್ರಜೆಗಳಿಗೆ ಕೆಟ್ಟದಾಗತ್ತೆ ಅಂತ ಭಯದಿಂದ ರಾಜ ಬಿಡ್ತಾ ಇದ್ದಾನೆ. ಪ್ರಜೆಗಳಿಗೆ ಏನು ಬೇಕಾದರೂ ಆಗಲಿ, ನಾನು ಆಗಬೇಕು ಅನ್ನುವ ನಿಲುವು ಇವತ್ತಿನವರೆಗೂ. ಪ್ರಜೆಗಳಿಗೆ ಕೆಟ್ಟದ್ದಾಗತ್ತ, ಹಾಗೆ ನಾನು ಈಗಲೇ ನಿಲ್ಲಿಸ್ತೇನೆ ಅಂತ. ನೀನು ಹೀಗೆ ಮಾಡಿದರೆ ಮಳೆ ಬರಲ್ಲ, ಬೆಳೆ ಆಗಲ್ಲ, ಪ್ರಜೆಗಳಿಗೆ ಕಷ್ಟ ಆಗುತ್ತೆ. ಆ ಪ್ರಜೆಗಳ ಕಷ್ಟದ ಭಯ. ಆಗ ರಾಜ ನನ್ನ ಪ್ರಜೆಗಳು ಚೆನ್ನಾಗಿರಬೇಕು, ಹಾಗಾದರೆ ನಿಲ್ಲಿಸ್ತೇನೆ ಅಂತ ಯಜ್ಞವನ್ನು ನಿಲ್ಲಿಸಿಕೊಂಡು ಇಂದ್ರನ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾನೆ. ಮೈತ್ರಿ ಯಾರ ಜೊತೆ ಮೈತ್ರಿ? ಇಂದ್ರನ ಜೊತೆಗೆ. ಯಾಕೆ? ಪ್ರಜೆಗಳಿಗೋಸ್ಕರವಾಗಿ ಮೈತ್ರಿ ಮಾಡ್ಕೋಬೇಕು, ಸೀಟಿಗೋಸ್ಕರ ಮೈತ್ರಿ ಮಾಡ್ಕೊಳ್ಳೋದಲ್ಲ. ಮೈತ್ರಿ ಈಗೆಲ್ಲ ಆಗ್ತವೆ, ಎಲೆಕ್ಷನ್ ಬರುವಾಗ ಭಾಳ ಜೋರು. ಯಾರು ಯಾವ ಪಕ್ಷಕ್ಕೆ ಸೇರ್ತಾರೋ ಗೊತ್ತಿಲ್ಲ, ಯಾರ್ಯಾರ ಜೊತೆ ಯಾರಿಗೆ ಮೈತ್ರಿ ಆಗುತ್ತೆ ಗೊತ್ತಿಲ್ಲ. ಯಾವ ಉದ್ದೇಶಕ್ಕೆ? ನನಗೊಂದು ಸ್ಥಾನ ಸಿಗ್ತದೆ ಅಂತ ಅಲ್ವಾ. ಮೈತ್ರಿ ಮಾಡಿಕೊಂಡ ಇಂದ್ರನ ಜೊತೆಗೆ ಪೃಥು. ಯಾಕೆ ಅಂದರೆ ನನ್ನ ಪ್ರಜೆಗಳು ಚೆನ್ನಾಗಿರಬೇಕು, ಮಳೆ ಬೆಳೆ ಚೆನ್ನಾಗಿ ಬರಬೇಕು, ನನ್ನ ಪ್ರಜೆಗಳು ಸುಖವಾಗಿರಬೇಕು, ಆಯಿತು ಅಂತ ಆ ಯಜ್ಞವನ್ನು ನಿಲ್ಲಿಸಿ ಇಂದ್ರನ ಜೊತೆಗೆ ಒಂದು ಸಂಧಾನ ಮಾಡಿಕೊಳ್ತಾನೆ. ಮುಂದೆ ಇಂದ್ರನನ್ನು ಕರ್ಕೊಂಡು ಪರಮಾತ್ಮ ಬರ್ತಾನೆ. ಆ ಒಂದು ವಿಚಾರವನ್ನು ಮುಂದಿನ ಉಪನ್ಯಾಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.